ಕೊಡ್ರಿ, ಉತ್ತರ ಕೊಡ್ರಿ. ಯಾಕೆ ಹೋಗ್ತೀರಿ ನೀವು? ಯಾಕೆ ಹೋಗ್ತೀರಿ? ಏನ್ ಸಿಕ್ಕಂಗೆ ಏನ್ ಕೇಳದ? ಇರೋದನ್ನ ಕೇಳದ. ಹೌದು, ಕೇಳ್ತಾರ ಕೇಳಕ್ಕಾಗಲ್ಲ ಅಂದ್ರೆ ಹೇಳ ಉತ್ತರ ಅಲ್ಲಲ್ಲ. ನೀವ್ಯಾಕೆ ಒಡೆದೆ ಮನೆ ಆಗಿದೆ, ಆದ್ರೂ ಕೂಡ ಮೇಲ್ನೋಟಕ್ಕೆ ನಾವೆಲ್ಲ ಒಂದೇ ಅನ್ನುವಂತೆ ತೋರಿಸ್ತಾ ಇದ್ದೀವಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ 9 ತಾಲೂಕುಗಳಲ್ಲಿ ಇರದೇ ಇರ್ತಕ್ಕಂಥ ಒಂದು ಗದ್ದಲ, ಗೊಂದಲ ಮತ್ತು ಇಲ್ಲಿರ್ತಕ್ಕಂಥ ಒಳಗಿನ ಕಾಂಗ್ರೆಸ್ಸಿನ ಮೂಲ ಕಾಂಗ್ರೆಸ್ಸಿಗರು ಭುಗಿಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ವರಿಷ್ಠರು ಏನ್ ಮಾಡ್ತಾ ಇದ್ದಾರೆ? ಒಂದೇ ಒಂದು ದಿನ ಕಾರ್ಯಕರ್ತರ ಅಹವಾಲನ್ನು ಕೇಳಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡಿಲ್ಲ, ಉಸ್ತುವಾರಿ ಸಚಿವರು ಮಾಡಿಲ್ಲ, ಹೈಕಮಾಂಡು ಮಾಡಿಲ್ಲ, ಇಲ್ಲಿನ ಶಾಸಕರು ಮಾಡಿಲ್ಲ. ನಾವು ಯಾರ ಮುಂದೆ ಹೇಳ್ಕೋಬೇಕನ್ನುವಂಥ ಒಂದು ಆತಂಕದಲ್ಲಿ ಇವತ್ತು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸಮಗ್ರವಾಗಿ ತಾವು ಹೇಳ್ರಿ. ಇವತ್ತು ಪದೇ ನಾವು ಅದೇ ಪ್ರಶ್ನೆ ಕೇಳೋದು, ತಾವು ಉತ್ತರ ಹೇಳೋದಲ್ಲ. ಮಾಜಿ ಸಚಿವರು ಮಾಲಿಕೈ ಗುತ್ತೇದಾರ್ ಅವರು ಕೂಡ ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅವ್ರು ಹೇಳಿದ್ದು ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅದು ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗೆ ಯಾವುದು ಕೂಡ ಅವರ ಕೆಲಸಗಳಿಗೆ ಪರಿಗಣನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮನ್ನ, ಅದು ಮಾಲಿಕೈ ಗುತ್ತೇದಾರರ ಫಾಲೋವರ್ಸ್ ಅನ್ನುವಂತ ನಿಟ್ಟಿನಲ್ಲಿ ಅವರನ್ನ ಕಡೆಗಣನೆ ಮಾಡ್ತಾರೆ. ಈಗ ಕೊರಗು ಯಾವ ಕೆಲಸಕ್ಕೆ ಕಡೆಗಣನೆ ಮಾಡಿದ್ದಾರೆ, ಯಾವ ಕೆಲಸಕ್ಕೆ ಪರಿಗಣನೆ ಮಾಡಿಲ್ಲ, ಅದನ್ನ ನೀವು ಅಲ್ಲಿ ಅವರಿಗೆ ಕೇಳ್ಬೇಕ್ರಿ. ನೀವು ಪಕ್ಷದ ವೇದಿಕೆಯಲ್ಲಿ ರೆಡಿ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅದನ್ನ ಕೇಳ್ಬೇಕು. ಎಲ್ಲ ಕಡೆ ಬಂದಿದೆ, ಎಲ್ಲಾ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದಿದೆ ಸರ್. ಯಾವ ಕಾರಣಕ್ಕೆ ಕಡೆಗಣನೆ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ನಮಗೆ ಪರಿಗಣನೆ ಮಾಡ್ತಾ ಇಲ್ಲ, ನೀವು ಕ್ಲಾರಿಫಿಕೇಶನ್ ನನಗೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ಯಾವ ಕೆಲಸಕ್ಕೆ ನಿಮ್ಗೆ ಕಡೆಗಣನೆ ಮಾಡ್ರ, ಯಾವ ಕೆಲಸಕ್ಕೆ ನಿಮಗೆ ಪರಿಗಣಿಸಿಲ್ಲ, ನೀವು ಕೇಳಿದ್ರಲ್ಲ, ಅವ್ರದ್ದು ಸ್ಪಷ್ಟವಾದಂತ ಸ್ಪಷ್ಟೀಕರಣ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ. ನಾವ್ ಹೇಳ್ತೀವಿ ಸರ್, ಯಾವ ಕೆಲಸಕ್ಕೆ ಯಾವುದೇ ಕೆಲಸ. ಈಗ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡ್ತಾರೆ. ಕಾರ್ಯಕರ್ತರು ಯಾವುದೋ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಮ್ ಕೆಲಸ ಮಾಡ್ರಿ, ನಮ್ ಕಾರ್ಯಕರ್ತರಿಗೆ ಅಂತ ಹೋಗ್ತಾರೆ. ಬೇರೆ ಕೆಲಸಗಳಿಗೆ ಅಂದ್ರೆ ಲೋನ್ಗಳು ಇರ್ತಾವೆ, BC, ಇಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಕೂಡ ಶಾಸಕರ ಸುಪುತ್ರರು ನಮಗೆ ಗಣನೆಗೆ ತೆಗೆದುಕೊಳ್ಳಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನೀವು ಅಲ್ಲದೆ ಇರೋರು, ಅಂದ್ರೆ ಅರುಣ್ ಕುಮಾರ್ ಪಾಟೀಲ್ ಅವರ ಯಾರು ಹಿಂಬಾಲಕರು ಇರ್ತಾರೋ, ಅವರ ಮುಖಂಡರು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಮಾಡ್ತಾರೆ, ಉಳಿದವ್ರಿಗೆ ಯಾರಿಗೂ ಮಾಡ್ತಾ ಇಲ್ಲ. ಆಯ್ತಾ? ಕಾಂಟ್ರಾಕ್ಟ್ ಕೆಲಸಗಳಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಒಂದು ಹೌದು. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಮಾಡಿದ್ವಿ. ಕಾಂಟ್ರಾಕ್ಟರ್ ಕೆಲಸ ಯಾರಿಗೆ ಕೊಡ್ಬೇಕಪ್ಪ ಅಂತಂದ್ರೆ ಸಂಬಂಧಪಟ್ಟಂತ ಇಲಾಖೆಗೆ ಟೆಂಡರ್ ಕರೀತಾರೆ. ಸಂಬಂಧಪಟ್ಟ ಇಲಾಖೆಯಿಂದ ಗುತ್ತಿಗೆದಾರರ ಅರ್ಜಿ ಹಾಕ್ಬೇಕು. ಗುತ್ತಿಗೆದಾರ ಕೆಲಸ ಸಿಗುತ್ತೆ, ಸಾಮಾನ್ಯ ಕಾರ್ಯಕರ್ತರು ಸಿಗಲ್ಲ. ಒಂದು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸೀಮಿತವಾಗಿ ಆಯಾ ಜಾತಿಗಳಿಗೆ ಸಂಬಂಧಪಟ್ಟಂತ ಫಲಾನುಭವಿಗಳ ಆಯ್ಕೆ ತಾಲೂಕಾವಾರು ನಡೀತಿರ್ತವೆ. ಕನಿಷ್ಠ ಯಾರು ಮಾಡ್ತಾರ ಮಿನಿಮಮ್ ಟಾರ್ಗೆಟ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನಾನು ಕುರುಬ ಜಾತಿಯಿಂದ ಪ್ರತಿನಿಧಿಸತಕ್ಕಂಥ ಒಬ್ಬ ನಾಗರಿಕ, ಹಿಂದುಳಿದ ಜಾತಿಗಳಿಗೆ ಬಂದಿರತಕ್ಕಂಥ ಫಲಾನುಭವಿಗಳು ಏನು ಪಟ್ಟಿ ಇರ್ತದೆ, ಬೇಡಿಕೆಗಳು 100 ಇರ್ತವೆ. ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳು 4 ಇರ್ತವೆ. 96 ಜನಕ್ಕೆ ಅನ್ಯಾಯ ಆಗ್ತದೆ, ಸ್ವಾಭಾವಿಕ ಮತ್ತು ಸಹಜ. ಅಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಆಗುತ್ತೆ, ಅವ್ರು ಹೇಳ್ಕೊಳ್ಳೋದು ಸ್ವಾಭಾವಿಕ. ಬಟ್ ಶಾಸಕರಿಗೆ ಕೊಡ್ತಕ್ಕಂಥ ಅವಕಾಶ ಇರೋದು 4 ಜನರಿಗೆ ಮಾತ್ರ. 4 ಜನರಿಗೆ ಅವಕಾಶ ಕೊಟ್ಟಿರ್ತಾರೆ. ಅವರು 96 ಜನಕ್ಕೆ ಕೊಡೋದಾಗೋದಿಲ್ಲ. ಅವ್ರು ಸ್ವಲ್ಪ ಸ್ವಾಭಾವಿಕವಾಗಿ ಅಸಮಾಧಾನ ವ್ಯಕ್ತಪಡಿಸೋದು ಸಹಜ. ಈ ರೀತಿ ಆಗಿದೆ ಹೊರತು ಉದ್ದೇಶಪೂರ್ವಕವಾಗಿ ಯಾರು ಅಸಮಾಧಾನ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್ ಅವ್ರಿಗೆ ಕೇಳ್ತೀವಿ. 4 ವರ್ಷದಲ್ಲಿ JM ಕೊರಬು ಅವರು 4 ವರ್ಷ ಅವರು ಸರ್ಕಾರಿ ನೌಕರರನ್ನು ನಿವೃತ್ತಿ ಆದ್ಮೇಲೆ 4 ವರ್ಷದಲ್ಲಿ ಬಂದಾಗ ಅವರಿಗೆ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಮಾಡಿದಿರಿ ಅಂತ ತಾವು ಹೇಳಿದ್ರಿ. ಮಾಡಿದ್ದಾರೆ. ಇವ್ರು ಅಳಬಾರದು ಇಂಥವೆಲ್ಲ ಈ ಥರದ ಚಟುವಟಿಕೆಗಳು ಪಕ್ಷಕ್ಕೆ ಮುಜುಗರ ಬರ್ತಾವ ಅಂತ ತಾವು ಹೇಳಿದ್ರಿ. ಹಾಗಿದ್ರೆ 4 ವರ್ಷದಲ್ಲಿ ಬಂದವನಿಗೆ ಅವರಿಗೆಲ್ಲ ಒಂದು ಪ್ರಾಶಸ್ತ್ಯ ಕೊಡೋ ಬದಲು ಅವರಿಗೆ ನಿಮ್ಮ ಕುಟುಂಬದ ಶಾಸಕರ ಕುಟುಂಬದವ್ರಿಗೆ ರಿಕ್ವೆಸ್ಟ್ ಮಾಡಿ ನೀವು ನಿಲ್ಲಬೇಡ್ರಿ, ನಾವು ನಮಗೆ ಸಪೋರ್ಟ್ ಮಾಡ್ರಿ ಅಂತ ಅವ್ರಿಗೆ ಹೋಗುವಂತ ಇರಾದೆ ಏನಿತ್ತು ಅಂತ, ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡುವಂತ ಇರಾದೆ ಏನಿತ್ತು? ಹೋಗ್ಲಿ ಬಿಡ್ರಿ, ಅವ ಸರ್ಕಾರಿ ನೌಕರದ ನಾವು ಏನಾದ್ರು ಮಾಡ್ಲಿ ಅಂತ ಬಿಟ್ಬಿಡೋದಾಗಿತ್ತಲ್ಲ ಅಂತ. 90% ಲಿಂಗಾಯತ ಸಮುದಾಯದವರೇ ಸೊಸೈಟಿಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ. ಪ್ರೆಸೆಂಟ್ ಅಲ್ಲಿ ಸರ್ ಹೇಳ್ತೀನಿ, DCC ಬ್ಯಾಂಕ್ ನಿರ್ದೇಶಕರು ಲಿಂಗಾಯತ, PNB ಬ್ಯಾಂಕ್ ಅಧ್ಯಕ್ಷರು ಲಿಂಗಾಯತರು, ಪಕ್ಷದ 2 ಬಾರಿ ಪುರಸಭೆ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಪಕ್ಷದ ಲಿಂಗಾಯತ ಸಮುದಾಯದವರೇ ಆಗಿದ್ದಾರೆ. ನಗರದ ಯೋಜನೆ ಪ್ರಾಧಿಕಾರಗಳು ಕೂಡ ಲಿಂಗಾಯತರೇ ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿದ್ದಾವೆ. APMC ಅಧ್ಯಕ್ಷರು ಕೂಡ ಲಿಂಗಾಯತರೇ ಆಗ್ತಾರೆ ಅನ್ನುವಂಥದ್ದಿದೆ. ಆದ್ರೆ ಶಾಸಕರು ಕೂಡ ಲಿಂಗಾಯತರು. ಅದು ಸಾಲದಕ್ಕೆ KKRTC ಅಧ್ಯಕ್ಷರು ಕೂಡ ಲಿಂಗಾಯತರು.
ಬೇರೆದವರಿಗೆ ಏನ್ ಮಾಡಿದ್ರಿ ಅಂತ ಕೆಪಿಸಿಸಿ ಸದಸ್ಯರು ಕೂಡ ನೀವು ಲಿಂಗಾಯತರಿಗೆ ಮಾತಿಗೆ ನಾನು ಉತ್ತರ ಹೇಳಬೇಕಂದ್ರೆ ಅರುಣ್ ಕುಮಾರ್ ಎಂ ಪಾಟೀಲ್ಗೆ ತಾವು ಪಾಟೀಲ್ರು ಏನಂದ್ರೆ KKRTC ಒಲ್ ಅಂದಮೇಲೆ ನಾವೆಲ್ಲ ಲೀಡರ್ಸ್ಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡಿ ಬೆಂಗಳೂರಿಗೆ ಹೋಗಿ ನಾವು ಅರುಣ್ ಕುಮಾರ್ ಎಂ ಪಾಟೀಲ್ಗೆ ಕೊಡುತ್ತೇವೆ ನಾವು ಒತ್ತಾಯ ಮಾಡಿದ್ವಿ. ಆದ್ರೆ ಅರುಣ್ ಕುಮಾರ್ ಅವರು ಅಂದಿಲ್ಲ. ಯಾಕಂದ್ರೆ ಅವರಿಗೆ ಕೆಲಸ ಆಗಲ್ಲ, ಪಾಟೀಲ್ರಿಗೆ ಆಗಲ್ಲ, ತಿರುಗಾಡ ತಾಲೂಕಿನಾದ್ಯಂತ ಆಗಲ್ಲ, ಅವರಿಗೆ ಕೊಡು ಅಂತೇಳಿ ನಾವು ಎಲ್ಲ ಪಕ್ಷ ಎಲ್ಲ ಅಂದ್ರೆ ಪಕ್ಷದ ಎಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರು ಮಾತ್ರ ಬಲಾಢ್ಯ ನಾಯಕರಿದ್ದಾರೆ, ಅಧಿಕಾರವನ್ನು ನಿಭಾಯಿಸಿ ಯಾವತ್ತೂ ಕೂಡ ಬೇರೆ ಸಮುದಾಯದವರಲ್ಲಿ ಇಲ್ವಾ ಅಂತ. ಐಂದ ವರ್ಗದಿಂದ ಕಾಂಗ್ರೆಸ್ನಿಂದ ಐಂದನು ಎಲ್ಲ ಕೂಡ ಕಾಂಗ್ರೆಸ್ ಕೈಯಿಂದ ಇರ್ಬೋದು, ಎಲ್ಲ ಜಾತಿ ಕೂಡ ಕಾಂಗ್ರೆಸ್ ಆಗಲ್ಲ. ಆದ್ರೆ ಯಾವತ್ತೂ ಕೂಡ ಎಲ್ಲ ಜಾತಿಯವರು ಕೂಡ ಹೋಗಿ ಅವ್ರಿಗೆ ಫೋರ್ಸ್ ಮಾಡಿದ್ರು. ನಾವು ಬೆಂಗಳೂರಿಗೆ ನಮ್ಮ ನಾಯಕರು, ರಾಷ್ಟ್ರ ನಾಯಕರಿಗೆ, ಖರ್ಗೆ ಅವರಿಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಎಲ್ಲರೂ ನಾಯಕರು ಕೂಡಿ ಎಲ್ಲ ಜಾತಿಯ ಸಮುದಾಯದ ನಾಯಕರು ಕೂಡ ನಾವು ಒತ್ತಾಯ ಮಾಡಿದಾಗ ಅದು ಅವರೇನದ ಮನಗಂಡು ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ಕೂಡ ಏನದ ಎಂ ಐ ಪಾಟೀಲ್ ಬದಲಾಗಿ ಅರುಣ್ ಕುಮಾರ್ ಪಾಟೀಲ್ ಕೊಡ್ತೀನಿ ಅಂತ ಹೇಳಿಕೆ ನಮ್ಮ ಶಾಸಕರು ಎಂ ಐ ಪಾಟೀಲ್ರು ಬೇರೆದವರಿಗೆ ಯಾವುದಾದ್ರು ಐದ ವರ್ಗದ ಒಬ್ಬರು ನಾಯಕನಿಗೆ ಶಿಫಾರಸು ಮಾಡಿ ತಮ್ಮ ಲೆಟರ್ ಅನ್ನು ಕೊಟ್ಟಿದ್ರೆ ಇನ್ನೂ ದೊಡ್ಡ ಸ್ಥಿತಿಯನ್ನು ಬೆರೀತಿದ್ರು. ಜನರು ಮಾತಾಡುವಂತ ಮಾತಿದೆ, ಜನರು ಜನನೇ ಹೋಗಿ ಅವ್ರಿಗೆ ಒತ್ತಾಯ ಮಾಡಿದ್ರು. ನಾವು ಎಲ್ಲ ಸಮಾಜ ಇಲ್ಲಿ ಜನ ಹೋಗೋದಕ್ಕಿಂತ ಕಾರ್ಯಕರ್ತರು ಪಬ್ಲಿಕ್ ಎಲ್ಲರೂ ಬರಲ್ಲ. ನೀವು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರು ಕಾರ್ಯಕರ್ತರು ಪೂರ ಒಂದು ಮನ್ಯಾಗ ಒಂದು ಫಂಕ್ಷನ್ ಇದ್ದಲ್ಲಿ ಒಂದು ಲಗ್ನದ ನಮ್ಮ ಮನೆ ಮಂದಿ ಪೂರ ಮಾತು ಹೇಳ್ತೀವಿ. ಬರ್ಲಿಕ್ಕೆ ಒಬ್ಬನಿಗೆ ಆಗ್ತದೆ, ಪೂರ ಜನರ ಕಾರ್ಯಕರ್ತ ಅಷ್ಟೇ ಹೋಗ್ಬೋದ, ಪದಾಧಿಕಾರಿ ಹೋಗ್ಬೋದು. ಒಂದು ಜನರ ಒಂದಿಷ್ಟು ಮುಖಂಡರು ಬಂದ್ರೆ ತಾಲೂಕಿನ ಆಯ್ತು ಸರ್. ಈಗ ನೀವು ಹೇಳ್ತಾ ಇದ್ದೀರಲ್ಲ ಸರ್, ಅಧ್ಯಕ್ಷರು ನಿಮ್ಗೆ ಕೇಳ್ತಾ ಇದ್ದೀವಿ, ಅಫ್ಜಲ್ಪುರದಲ್ಲಿ ಕಾಂಗ್ರೆಸ್ ಪಕ್ಷಗಳು ಎರಡದವ ಒಂದದವ. ಯಾಕೆ ಅಂತಂದ್ರೆ ಮಾಲಿಕೆ ಗುತ್ತಿಗೆದಾರರು ಹೇಳ್ತಾ ಇರೋದು ಏನು ಅಂತಂದ್ರೆ ನಮ್ಮ ಕಾರ್ಯಕರ್ತರಿಗನ್ನ ಕಡೆಗಣಿಸ್ತಾ ಇದ್ದೀರಿ ಅನ್ನೋದು ಒಂದು ಮತ. ಏನಿದು ಈಗ ಆ ಮಾಲಿಕೆ ಗುತ್ತಿಗೆದಾರರು ಕಾಂಗ್ರೆಸ್ ಬಂದಾರ ಅಂತಂದ್ರೆ ಅವ್ರ ಕಾರ್ಯಕರ್ತರು ಕಾಂಗ್ರೆಸ್ದಾಗ ಇದ್ದಂಗೆ ಅಲ್ಲ. ಮತ್ತೆ ಈಗ ಅವರು ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಆರೋಪ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾನೊಬ್ಬ ಜವಾಬ್ದಾರಿಯಿಂದ ಹುದ್ದೆಯಲ್ಲಿ ಇದ್ದುಕೊಂಡು ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಮಾಲಿಕೆ ಗುತ್ತಿಗೆದಾರ್ ಸಾಹೇಬರು, ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರು ನಮ್ಮ ಕಾರ್ಯಕರ್ತರಿಗೆ ಕಡೆಗಣಿಸ್ತಾ ಇದ್ದಾರೆ ಅಂತ ಏನು ಹೇಳಿಕೆ ನೀಡಿದಾರಲ್ಲ, ಅದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ನಾವು ಕಡೆಗಣಿಸೋದು ಇಲ್ಲ. ನಾವು ಯಾಕೆ ಕಡೆಗಣಿಸೋದಿಲ್ಲಪ್ಪ ಅಂತಂದರೆ, ನಾನೊಬ್ಬ ಅಧ್ಯಕ್ಷನಾಗಿ ಜವಾಬ್ದಾರಿ ಹುದ್ದೆ ಇದ್ದುಕೊಂಡು ನಮ್ಮ ಪಕ್ಷಕ್ಕೆ ಬಂದಿರತಕ್ಕಂಥ ನಾಯಕರುಗಳು ಮತ್ತು ಅವರ ಎರಡನೇ ಹಂತದ ನಾಯಕರುಗಳು ನಮಗೆಲ್ಲ ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ಅವರು 2024 ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಕಡೆಗಣಿಸ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಅದು ಅವ್ರು ಹಾಗೆ ಹೇಳಿಕೆ ಕೊಟ್ಟಿದ್ರೆ ಅವ್ರ ವೈಯಕ್ತಿಕ ಹೇಳಿಕೆ, ಅದಕ್ಕೆ ನಾನೇನು ಉತ್ತರ ಕೊಡಲಿಕ್ಕಾಗಲ್ಲ. ತಮ್ಮ ಶಾಸಕರು 7 ವರ್ಷ MLA ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ. 7 ವರ್ಷದಲ್ಲಿ ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಕ್ಕೆ ಯಾರ್ಯಾರಿಗೆ ಏನೇನು ಅಧಿಕಾರ ಕೊಟ್ಟರು, ಪ್ರಕಾಶ್ ಜಮಾದಾರ್ ಅವರನ್ನ ಪಂಚ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷರನ್ನು ಕೂಡ ಹೊರತುಪಡಿಸಿದ್ರೆ ಯಾರಿಗೆ ಮಾಡಿದ್ರು ಅಂತ ಒಂದಿಷ್ಟು ಲಿಸ್ಟ್ ಹೇಳ್ಬೋದಾ? ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಹುದ್ದೆಗಳಲ್ಲಿ ಆಯಕಟ್ಟಿನ ಜಾಗದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾವ ಜಾತಿ ಸಮುದಾಯದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅವಕಾಶ ಕೊಡಬೇಕಂತದ್ದು ಸಂದರ್ಭ ಬಂದಾಗ, ಕಾರ್ಯಕರ್ತರ ಚರ್ಚೆ ಆದಾಗ, ಆಮೇಲೆ ಯಾವ್ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವ್ರವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಹೇಳಿ, ಒಂದಿಷ್ಟು ಲಿಸ್ಟ್ ನೋಡಿ. ಇಷ್ಟು 7 ವರ್ಷದಲ್ಲಿ ಡೈರೆಕ್ಟರ್ ಇಲ್ಲ ಪ್ರವೀಣ್ ಕಲ್ಲೂರ್ ಅಂತ ಅಣ್ಣಿರಯ್ಯ ಮಠಪತಿಯವರಿಗೆ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ ಲಿಂಗಾಯತರು. ನಾ ಏನ್ ಕೇಳ್ತಿಲ್ಲ, ನೀ ಇದ್ರಾಗ ಏನ್ ಮಾಡ್ಲಕತ್ತಾರ ಅಂದ್ರೆ ಅವ್ರು ಹೇಳೋದು ಯಾರಿಗೆ ಹೇಳ್ತೀರಿ ಹೆಸರು ಉತ್ತರ ಕೂಡ ಹಿಂಗೆ ಹೇಳು. ನೀವು ಯಾರೇ ಮಾಡಿ ಹೇಳೋದು ಹೇಳೋದ್ ಬಗ್ಗೆ ಯಾರಿಗೆ ಇಲ್ಲ ಇದ್ದ ವಸ್ತು ಹೇಳ್ಬೋದು. ಲಿಂಗಾಯತರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರೆ ಇಲ್ಲಿ ಮಾಡಿಲ್ಲ. ಐಂದ ವರ್ಗದವರು ಕಾಂಗ್ರೆಸ್ ಪಕ್ಷದಲ್ಲಿ ಓಟ್ ಹಾಕ್ಲಿಕ್ಕೆ ಮಾತ್ರ ಅಧಿಕಾರ ಮಾತ್ರ ಲಿಂಗಾಯತರು ಕೊಡ್ಬೇಕಾ ಅಂತ ಪ್ರಶ್ನೆ ಇರೋದು ವಿರೋಧ ಪಕ್ಷದವರು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರೇ ಪಾರ್ಟಿ ಬಗ್ಗೆ ಕೇಳಬೇಡ, ನಿಂದ ಏನದು ವೈಯಕ್ತಿಕ ಸಮಾಜದವ್ರಿಗೆ ಮಾಡಿದವರು, ಸಮಾಜದವರಿಗೆ ಮಾಡಿದವರು, ಪಾರ್ಟಿ ಅಧಿಕಾರ ನಂತರ ನಮಗೆ ಯಾವುದೋ ಅಧ್ಯಕ್ಷ ಸ್ಥಾನ ನಿಗದಿ ಕೊಟ್ಟಿಲ್ಲ. KKRTC ಬಿಡಿ, ಅದು ಒಂದು ಹೊರತುಪಡಿಸಿ ಉಳ್ಕಿದ ಮುನ್ಸಿಪಾಲ್ಟಿ ಹೇಳಿದ್ರೆ ನೀವು ಮುನ್ಸಿಪಾಲ್ಟಿದಾಗ ಅವ್ರದ್ದು ಏನಂದ್ರೆ 2A 2E ಕೆಟಗರಿ ಬರ್ತದೆ. ಕೆಟಗರಿ ಬಿಟ್ಟು ಲಿಂಗಾಯತ ಕೆಟಗರಿ ಬಂದಾಗ ಬೇರೆಯವ್ರಿಗೆ ಮಾಡ್ಬೋದಾ? ಜನರಲ್ ಬಂದ್ರೆ ಎಲ್ಲರಿಗೆ ಮಾಡ್ಬೋದು. ಜನರಲ್ ಬಂದಾಗ ಮಾಡ್ಯಾರ, ಸಮಾಜದವರಿಗೂ ನಮ್ಮ ರೌ ಪಟೇಲ್ರಿಗೆ ಮಾಡ್ಯಾರ. ನೀವು ಅದು ನೆನಪಲ್ಲ ನಿಮಗೆ? ಅದು ಒಂದು ಬಾರಿ ಮಾಡಿ, ಒಂದು ಬಾರಿ ಅಂದ್ರೆ ಎಲ್ಲ ಬಾರಿ ಮಾಡ್ತಾರೆ. 5 ವರ್ಷ ಪೌರಸಭೆ ಕೋಟಾ ಏನಿರ್ತದ, ಕೋಟಾ ನಡಿದಾಗೆ ಮಾಡ್ತಾರೆ. ಆ ಕೋಟಾದಾಗ ಬಂದಾಗ
ರಘು ಪಟೇಲ್ ಮಾಡಿದ ಅಫ್ಜಲ್ಪುರದಲ್ಲಿ ಲಿಂಗಾಯತರಿಗೆ ಅಂತ ಒಂದು ಕೋಟ ಸಪರೇಟ್ ಇದೆ. ಏನಿಲ್ಲ, ಯಾವಾಗ ಕೋಟ ಜನರಲ್ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕ್ರಿ. ಜನರಲ್ ಬಿಡ್ರಿ, ಅವಾಗ ಜನರಲ್ ಅವ್ರು ಲಿಂಗಾಯತರು ಬಿಟ್ಟು ಅವ್ರು ಕೋಟ ಬಂದಾಗ ಲಿಂಗಾಯತರಾಗ್ಯಾರ, ಕೋಟ ಬಂದಾಗ ಲಿಂಗಾಯತರಾಗಿಲ್ಲ. ಲಿಂಗಾಯತ ಕೋಟನಲ್ಲೂ ಜನರಲ್ ಬಂದಾಗ ಬೇರೆಯವ್ರಿಗೂ ಮಾಡಿ ಉದಾಹರಣೆ ನಾವು ಕೇಳೋದು ಅವಾಗ ಮಾಡಿದ್ರೆ ಉದಾಹರಣೆ ಆಗಿಲ್ಲ. 5 ವರ್ಷದ ಅವಧಿಯಲ್ಲಿ ರಘು ಪಟೇಲ್ 5 ವರ್ಷದಂತೆ ರಘು ಪಟೇಲ ಮೊದಲಾಗಿಲ್ಲ. ರಘು ಪಟೇಲ ಜನರಲ್ ಬಂದಾಗ ಯಾರು ಮಾಡಿದ್ರಿ? 1 ವರ್ಷ ಕೊನೆಯದಾಗಿ 1 ವರ್ಷ ಕೊನೆ ಅಂದ್ರೆ ಅವ್ರು ಮಾಡ್ಯಾರಲ್ರಿ, ಮಾಡಿಲ್ಲ ಅದ ಇಲ್ಲ. ಅದು ಹೇಳಿದ್ರಿ ಎಲ್ಲ VSS ಅವ್ರಿಗೆಲ್ಲ ಲಿಂಗಾಯತ್ರಿ ಯಾರೇನು. ಈಗ ಹಳ್ಳಿಯಲ್ಲಿ VSS ಅದ, ಎಲ್ಲ ಸಮಾಜದವ್ರು ಅದೇನದ ಇಷ್ಟು ಜನ ಯಾವ್ಯಾವ ಜಾತಿಯವ್ರಿಗೆ ಅವ್ರ ಜಾತಿ ಅವ್ರಾಗ ಕೂಡ ಆರಿಸಿರ್ತಾರೆ. ನಮ್ಗೆ ಇವ್ರ ಅಧ್ಯಕ್ಷ ಆಗ್ಬೇಕಂತೇಳಿ ಅವಾಗೇನು ಶಾಸಕರ ಪಾತ್ರ ಅಲ್ಲ, ಶಾಸಕರ ಪಾತ್ರ ಇರಲ್ಲ. ಅವ್ರ ಹಳ್ಳಿಯಲ್ಲಿ VSS ಅವ್ರ ಪ್ರಾಬಲ್ಯ. ಈಗ ಇಲ್ಲಿ PND ಈ ಸಾರಿ ಆಗಿದ್ದ ಅಧ್ಯಕ್ಷ ಆಗ್ಯಾರ. ಮೊದಲೆಲ್ಲ ಅಶೋಕ್ ಪುಟಾಣಿ ಮೆಂಬರ್ ಮಾಡಿ ಉಪಾಧ್ಯಕ್ಷ ಮಾಡ್ಯಾರ, ಎಲ್ಲರಿಗೂ ಮಾಡ್ಯಾರ. ಪಾಟೀಲ್ ಕಾಂಗ್ರೆಸ್ ಪಕ್ಷದಲ್ಲಿ ಬಂದಾಗ ಹೇಳಿ ಸರ್. ಕಾಂಗ್ರೆಸ್ ಪಕ್ಷದಾಗ ಅಶೋಕ್ ಪುಟಾಣಿ ನಂಬಲ್ಲಿದ್ದಾಗ ಕರೆಕ್ಟ್ ಅದ. ತಾಲೂಕಿನಲ್ಲಿ ದಲಿತರಿಗೆ, ಮುಸ್ಲಿಮರಿಗೆ, ಹಿಂದುಳಿದ ವರ್ಗದವರಿಗೆ ಯಾರೇ ಒಂದು ಅವಕಾಶ ಮಾಡಿಕೊಟ್ಟಂತ ನಾಯಕರು ಇದ್ರೆ ಇವತ್ತು ಎಂ ಆರ್ ಪಾಟೀಲ್ ಅಂತ ಹೇಳಬೇಕಾಗ್ತದೆ. ಅದೇ ರೀತಿ ಅವ್ರು ಯಾವತ್ತು ಕುಟುಂಬ ರಾಜಕೀಯ ಮಾಡಿಲ್ಲ, ಇನ್ನು ಮುಂದಿನೂ ಅವ್ರು ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅವ್ರ ವಯಸ್ಸಾಗಿರೋದ್ರಿಂದ ಇವತ್ತು ಸರ್ಕಾರ, ಇವತ್ತು ಪಕ್ಷ, ಇವತ್ತು ಅರುಣಗೌಡರಿಗೆ ಅವರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ KKRC ಅಧ್ಯಕ್ಷರನ್ನು ಮಾಡಿದ್ದಾರೆ ಹೊರತು ಇವತ್ತು ಅವ್ರ ಕುಟುಂಬ ಅಂತ ಹೇಳಿ ಮಾಡಿಲ್ಲ. ಆದರೆ ಇವತ್ತು ತಮ್ಮೆಲ್ಲರಿಗೂ ಅವ್ರ ಬಗ್ಗೆ ಒಂದು ಗೂಬೆ ಕೊಡಿಸುವಂಥ ಕೆಲಸ ನಡೀತದೆ ಅಂತಂದ್ರೆ ತಮ್ಮೆಲ್ಲ ಒಂದು ಸಮಾಜದ ನೇಮ್ ಏನಪ್ಪ, ಎತ್ತರಕ್ಕೆ ಯಾರು ಬೆಳೀತಾರೋ ಅವರಿಗೆ ಕಾಲು ಹಿಡಿಯೋದು ಜಗ್ಗುವಂಥ ಒಂದು ಸಮಾಜದ ಸೃಷ್ಟಿ. ಅದಕ್ಕೆ ಈಗ ನಾವು ನಮಗೊಂದು ತಿಳಿತಪ್ಪ ಏನಪ್ಪ, ಅರುಣಗೌಡರು ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಇವ್ರು ಮುಂದೆ ಬಿಟ್ಟರೆ ಇವರು ಮುಂದೆ ಶಾಸಕರಾಗುವಂಥ ಒಂದು ಕನಸು ಇವತ್ತು ಅವರಿಗೆ ಒಂದು ಆಗ್ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಒಂದು ಕಾಲು ಹಿಡಿಯುವಂಥ ಕೆಲಸ ಮಾಡ್ತೀರಿ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದು ಪಕ್ಷದ ಆಂತರಿಕ ವಿಷಯ. ನೀವೇನಾದರೂ ದಲಿತರ ಬಗ್ಗೆ, ಮುಸ್ಲಿಂ ಬಗ್ಗೆ ಕಾಳಜಿ ಇತ್ತಂದ್ರೆ ಇಂಥವ್ರಿಗೆ ನೀವು ಅಧ್ಯಕ್ಷ ಮಾಡ್ರಿ ಅಂತೇಳಿ ಪಕ್ಷದ ಒಂದು ವೇದಿಕೆ, ಒಂದು ಕಾರ್ಯಕರ್ತರ ಒಂದು ಪದಾಧಿಕಾರಿಗಳ ಒಂದು ಮೀಟಿಂಗ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ. ತಾವೆಲ್ಲರೂ ಬಂದು ಇವತ್ತು ನಾವೆಲ್ಲರೂ ಇಂಥವ್ರಿಗೆ ಒಂದು ಸಮಾಜಕ್ಕೆ ನೀವು ಒಂದು ಅಧ್ಯಕ್ಷ ಮಾಡ್ರಿ ಅಂತ ಹೇಳಿ ಇವತ್ತು ನಮ್ಮೆಲ್ಲರನ್ನು ಕರ್ರಿ. ಈಗ ನೀವು ಪಬ್ಲಿಕ್ನಲ್ಲಿ ಹೇಳಿದ್ರೆ ಪಬ್ಲಿಕ್ ಮಾಡ್ತಾರ, ಶಾಸಕರ ಬಳಿ ಹೋಗೋಣ ಎಲ್ಲರೂ ಕೂಡ. ತಾವು ಬರ್ರಿ, ಈಗ ಹಿರಿಯರಿದ್ದೀರಿ, ರಾಜ್ಯ ಉಪಾಧ್ಯಕ್ಷರು ಕೊರಬೂರು ಇದ್ದೀರಿ, ಈಗ ಮಾಜಿ ಮಂತ್ರಿಗಳಿದ್ದೀರಿ, ನೀವೊಬ್ಬರು ದೊಡ್ಡ ರಾಜ್ಯ ನಾಯಕರಿದ್ದೀರಿ. ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀವಿ. ಈಗಾಗಲೇ ತಾಲೂಕಿನಲ್ಲಿ ಅನೇಕ ಶಾಸಕರು ಎಂ ಆರ್ ಪಾಟೀಲ್ ದಲಿತರಾಗಲಿ ಇವತ್ತು ಹಿಂದುಳಿದ ವರ್ಗಕ್ಕೆ ಅನೇಕ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮಲ್ಲಿ ವಿನಂತಿ, ನೀವು ಏನೇ ಹೇಳಿದ್ರು ಇವತ್ತು ನಮ್ಮ ಪಕ್ಷದ ಒಂದು ಕಾರ್ಯಕರ್ತರು, ಪದಾಧಿಕಾರಿ ಒಂದು ಮೀಟಿಂಗ್ ಕರೆದು, ಈಗ ಕೊರಬು ಸಾಬ್ರು ರಾಜ್ಯ ಉಪಾಧ್ಯಕ್ಷರ ಹಿಂದುಳಿದ ಒಂದು ಮೀಟಿಂಗ್ ಕರೆದು ನೀವು ಪ್ರಸ್ತಾವನೆ ಕೊಡ್ರಿ. ಇಂಥವ್ರಿಗೆ ನಾವು ಒಂದು ಅಧ್ಯಕ್ಷ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಒಂದು ಮಾಲಿಕ ಸಾಬ್ರು, ಎಂ ಆರ್ ಪಾಟೀಲ್, ಅರುಣಗೌಡರು ಕರೆದು ನೀವೆಲ್ಲರೂ ಕೂಡ ಒಂದು ಒತ್ತಾಯ ಸುಮ್ಮ ಬರೇ ಇವತ್ತು ನಮ್ಗೆ ಅನಿಸ್ತದ ಇದು ಇದು ಏನು ಯಾರಿಗೆ ದಲಿತರ ಬಗ್ಗೆ, ನೀವು ಮುಸ್ಲಿಂ ಬಗ್ಗೆ ಕಾಳಜಿ ಇಲ್ಲ, ಆದ್ರೆ ಅರುಣ ಪಾಟೀಲ್ ಅವರಿಗೆ ನೀವು ಕಾಲಿಡೋದು ಸೊಗ್ಗುವಂಥ ಕೆಲಸ ಇದು ನಡೀತದೆ ಅಂತ ಹೇಳಿ ಇವತ್ತು ಅಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಇವತ್ತು ಅವ್ರ ಹಣೆ ಬರ್ದಾಗಿತ್ತಂದ್ರೆ ಅವರು ತಾಲೂಕಿನಲ್ಲಿ ಅವ್ರು ಓಡಾಡ್ತಾ ಇದ್ದಾರೆ. ಅವರ ಬಗ್ಗೆ ಜನರು ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ತಾವೆಲ್ಲರೂ ಒಂದು ಈ ಶಾಸಕರ ಮೇಲೆ ಹಾಗೂ ಅರುಣಕುಮಾರ್ ಬ್ಲೇಮ್ ಮಾಡ್ತಾರೆ. ಈ 2 ವರ್ಷ ರಾಜಕೀಯದಲ್ಲಿ ಅವ್ರು ಬಂದಿದ್ದಾರೆ. ಹಿಂದಿನ ರಾಜಕೀಯದಲ್ಲಿ ಮಾಲಿಕೆ ಗುತ್ತವರು 3 ಸರ್ತಿ ಶಾಸಕರಿದ್ದಾರೆ. ಅವರೊಬ್ಬರೇ ಶಾಸಕರಾಗಿ ತಾಲೂಕಾ ಮತದಾರರಿಗೆ ಹಾಗೂ ತಾಲೂಕು ಆಫೀಸರ್ಗಳಲ್ಲಿ ಹಾಗೂ ದೀನ ದಲಿತರಿಗಾಗಲಿ ಯಾವುದೇ ಜಾತಿಗಳಲ್ಲಿ ಕೆಲಸ ಒಬ್ಬರೇ ಮಾಡಿಲ್ಲ. ಅವರು ತಮ್ಮ ಆದರೂ ಶ್ರೀ ನಿತಿನ್ ಗುತ್ತೇದಾರ್ ಅವ್ರು ಇರ್ಲಾತಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರು ಬರ್ಲಿಕ್ಕಂದ್ರೆ ಇವರೇ ಅವರು MLA ಏನು ಮಾಡ್ತಾ ಇದ್ರು ಆ ಕೆಲಸ ಶ್ರೀ ನಿತಿನ್ ಗುತ್ತೇದಾರ್ ಕೆಲಸ ಮಾಡ್ತಿದ್ರು. ಅವ್ರು ಯಾಕೆ ಹಾಳ್ಯಾಗ ಮಾಡಿದ್ರು ಕೆಲಸ? ಅವರಲ್ಲೇನು ಅವ್ರ ಅಧಿಕಾರ ಯಾಕೆ ಮಾಡಬೇಕಾಗಿತ್ತು ಹಾಳ್ಯಾಗ? ಅವರು ಅಣ್ಣ ಇದ್ದಲ್ಲಿ ತಮ್ಮ ಮಾಡಿದ್ದನಲ್ಲ. ಈಗ ನಮ್ಮ ಶಾಸಕರು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬರೋಕ್ಕಾಗಲ್ಲ, ಓಡೋಕ್ಕಾಗಲ್ಲ. ಹಾಗಾಗಿ ಅರುಣಕುಮಾರ್ ಪಾಟೀಲ್ ಅವ್ರು ಮಾಡ್ತಾ ಇದಾರೆ. ಅದು ಯಾರಿಗೆ ಜನ ಗೊತ್ತಿಲ್ಲ. ಹಾಳಾಗ ಯಾಕೆ ನೀವು ದನಿ ಎತ್ತಿಲ್ಲ? ಯಾರನ್ನು ಎತ್ತಬೇಕಾಗಿತ್ತು ಹಾಳಾಗ? ಯಾರು ಹಾಳಾಗ ಅಫ್ಜಲ್ಪುರ ತಾಲೂಕು ಮತದಾರರು ಮಾತಾಡ್ಬೇಕಾಗಿತ್ತು. ಯಾಕೆ ಮಾತಾಡಿಲ್ಲ? ಯಾಕೆ ಹಾಳಾಗ ಭಯ ಇದ್ದ? ಒಬ್ಬ ಶಾಸಕರು ಏನೋ ಒಂದು ಮುಗ್ಧ ಶಾಸಕರು, ಹಿರಿಯ ಶಾಸಕರು ಯಾರಾದ್ರೂ ನಾವಾದ್ರೂ ಬಗದ್ರೆ ನಮ್ಮ ಬಗಲಲ್ಲಿ ಹಿಡ್ಕೊಂಡು ಒಂದು ಮಗನ ಥರ ಎತ್ತಿ ಮಾತಾಡ್ತಾರ. ಆದರೆ ಆ ಥರ ಮೊದಲು ರಾಜಕೀಯ ಇದ್ದಿತ್ತಿಲ್ಲ. ಯಾರು ಮಾತಾಡಿದ್ರೆ ಯಾರು ಜನ ಮಾತಾಡ್ದಿಲ್ಲ ಹಾಳಾಗ. ಆದ್ರೆ ಈ ತರ ಈ ಸೋಷಿಯಲ್ ಮೀಡಿಯಾದಲ್ಲೇ ಮಾತಾಡ್ತಾರ. ಆ ಹಾಳಾಗೂ ಮಾತಾಡ್ಬೇಕಾಗಿತ್ತು ರೀ. 3 ವರ್ಷ 3 ಸರ್ತಿ ಶಾಸಕರಾಗಿದ್ರು, ಯಾರು ಮಾತೆತ್ತಿಲ್ಲ. ಇವು ಈ ಮುಗ್ಬಟ್ಟಲ್ ಅವರು ಹಾಳಾಗಿರು ಅಂತ ಪೇಪರ್ ಪತ್ರಿಕೆ ಒಂದು ಘೋಷಣೆ ಕೊಟ್ಟಿಲ್ಲ, ಸೋಷಿಯಲ್ ಮೀಡಿಯಲ್ಲಿ ಹಾಕಿಲ್ಲ. ಯಾಕ್ರಿ ಹಾಳೆ ಕೊಡ್ಬೇಕಿತ್ತಲ್ಲ ನೀವು? ಹಾಳೆಗೂ ನಿಮ್ಮಲ್ಲಿ ಅಧಿಕಾರ ಇತ್ತು, ರಾಜಕೀಯವಾಗಿ ಬಲಿಷ್ಠವಾಗಿದ್ರಿ.
ಅಧಿಕಾರ ಬೆಂಗಳೂರಲ್ಲಿ ಎಲ್ಲ ಖರ್ಗೆ ಸಾಬ್ರು ಕೂಡ ಕೂತು ಡಿಸ್ಕಸ್ ಮಾಡೋ ಅಂತ ನಿಮ್ಮಲ್ಲಿ ಇದಿತ್ತು, ಕೊಡ್ಬೇಕಾಗಿತ್ತು ಹಳೆಗೂ. ಯಾಕೆ ಈಗ ಯಾಕೆ ಕೊಡ್ತಾ ಇದ್ರಿ ಅಂದ್ರೆ ನೀವು ಒಂದು ಬೆಳೀತಾ ಇದ್ದಾರೆ ಅಂತಂದ್ರೆ ಒಬ್ರು ತುಳಿತಾ ಇದ್ದೀರಿ ನೀವು. ಹಾಗಾಗಿ ಈ ಏನು ನಿಮ್ಮ ಬೆಳವಣಿಗೆ ಅದಲ್ಲ, ಇದು ತಪ್ಪಿದು. ಹಾಗಾಗಿ ಇದು ಇನ್ನೊಂದು ಸರ್ತಿ ಈ ಥರ ಮಾಡಬಾರ್ದು. ಯಾರು ಶ್ರೀ ಮಾಲಿಕ್ ಇದು ಎಂ.ಐ. ಪಾಟೀಲ್ ಸಾಹೇಬ್ರ ಅಭಿವೃದ್ಧಿ ಸಹಿಸಿಕೊಳ್ಳಾರದೆ ನೀವೆಲ್ಲ ಮಾಡ್ತಾ ಇದ್ರಲ್ಲ, ಇದು ತಪ್ಪ ಅಂತ ಹೇಳ್ತಾ ಇದ್ದೆವು. ಇದಕ್ಕೆ ಎಲ್ಲ ನಮ್ಮ ದಲಿತರು ಖಂಡಿಸ್ತೇವೆ. ಎಲ್ಲ ಜಾತಿ ಜನಾಂಗದವರಿಗೆ ಎಲ್ಲರಿಗೂ ಒಂದು ರೀತಿ ಒಳ್ಳೆಯ ಅಭಿಪ್ರಾಯದಿಂದ ನೋಡ್ಕೊತಾರ. ಯಾವುದೇ ಅವರು ಜಾತಿ ನಮ್ದೇ ಆ ಜಾತಿ ಈ ಜಾತಿ ಯಾರಿಗೆ ತುಳಿಬೇಕನ್ನೋದೊಂದು ಯಾರಿಗೂ ಅವ್ರ ಮನಸ್ಸಿನಲ್ಲಿ ಇಲ್ಲ. ಹಾಗಾಗಿ ನಾನೊಂದು ಎರಡು ಮಾತಾಡೋಕ್ಕೆ ಕೊಡಲೇಬೇಕಾಗಿತ್ತು, ಆ ದಿಶೆಯಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಅವ್ರ ಮನೆಯಲ್ಲಿ ಅಧಿಕಾರ ಇಲ್ಲ. ಇವತ್ತು ಸಾಮಾನ್ಯ ಅಣ್ಣಾರಾವ್ ಪಾಟೀಲ್ ಅಂತ ಇವತ್ತು ಇದ್ದಾರೆ, ಅವ್ರ ಮೊಮ್ಮಗನಿಗೆ DCC ಬ್ಯಾಂಕ್ ಗುರುತಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಆ ಜಾತಿ ಈ ಜಾತಿ ನೋಡಿಲ್ಲ. ಒಳ್ಳೆ ರಾಜಕೀಯವಾಗ್ಲಿ ತಮ್ಮದೇ ಆದ ಒಂದು ನಮ್ಗೆ ಆಶೀರ್ವಾದ ಮಾಡಿದಂತ ಕುಟುಂಬದ ಶಕ್ತಿಯುತವಾದಂತ ಕುಟುಂಬಕ್ಕೆ DCC ಬ್ಯಾಂಕ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ನಿಗಮ ಮಂಡಳಿ ಎಲ್ಲರೂ ಹೇಳೋದ್ ಮೂಲಕ ಅರುಣ್ ಕುಮಾರ್ ಅದರ ಮುಂದೆ ಉಳಿದು ಯಾರದಾರ ಯಾರೂ ಇಲ್ಲ. ಈ ಹಿಂದಿನ ವ್ಯಕ್ತಿಗಳ ಇದ್ದಾಗ ಇಡೀ ಅವ್ರವ್ರ ಮನೆಯಲ್ಲಿ ಎಷ್ಟೋ ಅಧಿಕಾರ ಇದ್ದಾಗ ಎಷ್ಟು ಏನೇನೋ ಆಗ್ತಿತ್ತು, ಅವ್ರು ಈಗ ಹೇಳೋಕೆ ಸಂದರ್ಭ ಇಲ್ಲ. ಯಾಕಂದ್ರೆ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರದಾರ, ಅವರು ತಿಳ್ಕೊಬೇಕು. ಏನಾದರೂ ಇದ್ರೆ ಪಕ್ಷದ ಗಡಿಯಲ್ಲಿ ಇವತ್ತು ನೀವೆಲ್ಲಿ ಕರಿತೀರಿ ಎಂ.ಒ. ಪಾಟೀಲ್ರು ಬರ್ತಾರೆ, ನೀವೆಲ್ಲಿ ಕರಿತೀರಿ ಅರುಣ್ ಕುಮಾರ್ ಪಾಟೀಲ್ರು ಬರ್ತಾರೆ, ನಿಮ್ಮ ಸಮಸ್ಯೆ ಏನೇ ಇದ್ರು ಆಲಿಸ್ತಾರ. ಆದ್ರೆ ಆಲಿಸಿ ನೀವು ಪಕ್ಷದ ಚೌಕಟ್ಟಿನ ಅಡಿಯಲ್ಲಿ ಅಧ್ಯಕ್ಷರು ತಗೋಬೇಕು. ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಸಭೆ ಕರೆದು ನಿಮ್ಮ ಯಾರಾದ್ರೂ ಕಾರ್ಯಕರ್ತರು ಇದ್ರೆ ಇಂಥ ಕೆಲಸಗಳ ಮಾಡ್ರಿ ಅಂತ ಹೇಳ್ಬೋದು. ವಿನಾ ಯಾರ ಅಧಿಕಾರದ ಅವರೇ ಚಲಾಯಿಸ್ಬೇಕಾಗ್ತದೆ. ಈಗ ಒಬ್ರು MLA ಇನ್ನೊಬ್ರು MLA ಅನುದಾನ ಇನ್ನೊಬ್ರಿಗೆ ಕೊಡ್ರಿ ಅಂತಂದ್ರ ನಾನು ಅರ್ಧ ಹಂಚಬಾಲ್ ಮಾಡ್ತೀನಿ ಅಂದ್ರು ಅದು ಸಾಧ್ಯ ಆಗ್ಲಾರ್ದ ಮಾತ. ಯಾಕಂದ್ರೆ ಯಾರು MLA ಅವರ ಅನುದಾನ ಅವರು ಯಾವ ರೀತಿಯಿಂದ ಯಾವ ಗ್ರಾಮಗಳಲ್ಲಿ ಯಾವ ನಮ್ಗೆ ಶಕ್ತಿ ತುಂಬಲಿಕ್ಕೆ ಅಧಿಕಾರಕ್ಕೆ ಇಂಥ ಗ್ರಾಮಗಳಿಗೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಸನ್ಮಾನ್ಯ ಶ್ರೀ ಎಂ.ಒ. ಪಾಟೀಲ್ ಸಾಹೇಬ್ರಿಗದ. ಆ ದೆಸೆಯಲ್ಲಿ ಇವತ್ತು ನಮ್ಮ ಪಕ್ಷದಲ್ಲಿ ಕೆಲವೊಂದು ಹಾಯರು ಇನ್ನು ಇಲ್ಲ ಸಲ್ಲದ ವ್ಯಕ್ತಿಗಳು JDS ಆಗಿರ್ಬೋದು ಅಥವಾ BJP ಅಂತ ವ್ಯಕ್ತಿಗಳು ಬಹುಶಃ ಇವ್ರ ಮ್ಯಾಲ ಏನಾದ್ರೂ ಹೇಳಿದ್ರು ನಾವು ಹೀರೋ ಆಗ್ತೇವೆ, ಇಲ್ಲಿ ತಾಲೂಕಿನಲ್ಲಿ ಇಡೀ ಜನ ನಮ್ಮನ್ನು ಗುರುತಿಸ್ತಾರ ಅಂತ ಹೇಳಿದ್ರೆ ಅದು ಹೊಂಬತನ ಹೇಳಿಕೆಗಳನ್ನೇನು ಕೊಡ್ತಾ ಇದ್ದಾರಲ್ಲ, ನೀವು ಹೀರೋ ಆಗೋದಿಲ್ಲ, ಈ ತಾಲೂಕಿನಲ್ಲಿ ಜೀರೋ ಆಗ್ತೀರಿ. ಸಾಮಾನ್ಯ ಜನರು ಸಾಮಾನ್ಯ ಜನಪರವಾದ ಯೋಜನೆಗಳು ತಂದು ಸಾಮಾನ್ಯ ಜನರು ಏನಪ್ಪ ಅಂತಂದ್ರೆ ಇಂಥ ಏನಪ್ಪ ಇವರು ಏನೇನೋ ಹುಚ್ಚು ಶ್ರಂಪಲೆ ಹೇಳ್ತಾ ಇದಾರಲ್ಲ ಅಂತ ಹೇಳ ಜನರೇ ಮಾತಾಡ್ತಾ ಇದಾರ. ಅದಕ್ಕಾಗಿ ನೀವು ಅರ್ಥ ಮಾಡ್ಕೋಬೇಕು. BJP ಅವ್ರಿಗಲ್ಲಿ JDS ದವ್ರಿಗಲ್ಲಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಹೊಂಬತನ ಹೇಳಿಕೆಯನ್ನ ಬಿಟ್ಟು ಬಿಡ್ಬೇಕು. ಏನಾದ್ರೂ ನಿಮ್ಮ ಅಭಿವೃದ್ಧಿ ಪರವಾಗಿ ಇಂಥ ಸಲಹೆ ಸೂಚನೆಗಳು ಕೊಡ್ರಿ. ಇವ್ರಿಗೆ ಬೈದ್ರೇನ ಹೀರೋ ಆಗ್ತೀನಿ, ಇವ್ರಿಗೆ ಅಂದ್ರೆ ಹೀರೋ ಆಗ್ತೀನಿ ಅಂತ ಅಂದ್ರೆ ನಿಮ್ಮ ಏನದ ಆ ಹೇಳಿಕೆ ಮುಂದಿನ ದಿನಮಾನ ನಿಮ್ಮ ಮುಳ್ಳು ಆಗ್ತದ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವ್ರು ಜಾತೀಯತೆ ಮಾಡಿಲ್ಲ. ಯಾಕಂದ್ರೆ ಅವ್ರು ಶಾಸಕರಿದ್ದಾಗ ನಾವು ಲಿಂಗಾಯತರಿಗೆ ಏನಾದರೂ ಒಂದು ಸ್ಥಾನ ಕಲ್ಪಿಸಿಕೊಡ್ರಂತ ಹೋದಾಗ ಅವ್ರು ಏನು ಹೇಳ್ತಿದ್ರು ಅಂದ್ರೆ ನಾನೇ ಶಾಸಕನಾಗಿದ್ದೀನಿ, ಆದರೆ ನಮ್ಮ ಸಮಾಜದವ್ರಿಗೆ ಮಾಡಿದ್ರೆ ಜನ ತಪ್ಪು ತಿಳ್ಕೊತದ. ಆದರೆ ಎಲ್ಲ ಸಮಾಜದವರಿಗೆ, ಎಲ್ಲ ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ಸಮಾಜದ ಒಂದು ನಾಯಕರನ್ನು ಗುರುತಿಸಿಕೊಂಡು ಅವರಿಗೆ ಉನ್ನತ ಹುದ್ದೆಗಳನ್ನು ಕೊಡ್ತೀನಿ. ಆದರೆ ನಮ್ಮ ಸಮಾಜದ ಪರವಾಗಿ ನೀವು ಹುದ್ದೆ ಬೇಕಾದ್ರೆ ನಾನೇ ಇದ್ದೀನಿ ಅಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಶಾಸಕ ಸ್ಥಾನದಲ್ಲಿ ನಾನಿದ್ದೀನಿ. ಅದಕ್ಕೆ ತಾವು ಯಾವ ರೀತಿ ಭಯ ಪಡಬಾರ್ದು ಅಂತ ಅವರು ನಮಗೆ ಮೊದಲಿನಿಂದಲೂ ನಿರ್ದೇಶನ ಕೊಡ್ತಾ ಬಂದಿದ್ದಾರೆ. ಮೊನ್ನೆ ತಾನೇ ನಮ್ಮ ಪಕ್ಷದಲ್ಲೇ ಯಾಕಂದ್ರೆ ಲಿಂಗಾಯತರೇ ಹೆಚ್ಚಿನ ಅಧಿಕಾರ ತೆಗೆದುಕೊಂಡಿದ್ದಾರೆ ಅಂತೇಳಿ ಸುಮ್ಮನೆ ಆಪಾದನೆ ಮಾಡಿದ್ದಾರೆ. ನಮ್ಮ ಲಿಂಗಾಯತ ಒಂದು ಶಕ್ತಿಯುತ ಲೀಡರ್ಸ್ಗಳಿಗೆ ಯಾವ ಅಧಿಕಾರವನ್ನು ಸ್ಥಾನ ಕೊಟ್ಟಿದ್ದಾರೆ? ಎಂ.ಆರ್. ಪಾಟೀಲ್ರ ಅಧಿಕಾರದಲ್ಲಿ ಏನೂ ಕೊಟ್ಟಿಲ್ಲ, ಬೇರೆಯವರಿಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಲಿಂಗಾಯತರಿಗೆ ಏನೂ ಅಧಿಕಾರ ಉನ್ನತ ಹುದ್ದೆ ಕೊಟ್ಟಿಲ್ಲ, ತಾವೇ ಶಾಸಕರದಾರ. ಅದಕ್ಕೆ ನಾವು ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನ ಕೊಟ್ಟಿದ್ದೇವೆ ಅಂತೇಳಿ ಸುಮ್ಮನೆ ಆಪಾದನೆ ಮಾಡಬಾರ್ದು. ಯಾಕಂದ್ರೆ ಮಾಡಿದ ತಪ್ಪಾಗ್ತದೆ. ಅವ್ರು ಯಾವತ್ತೂ ಕೂಡ ಎಲ್ಲ ಜನರ ನಾಯಕರಾಗಿ ಎಂ.ಆರ್. ಪಾಟೀಲ್ ಬೆಳೆದಾರ. ಅವರ ಅರುಣ್ ಕುಮಾರ್ ಪಾಟೀಲ್ ಅವರ ಒಂದು ಬೆಳವಣಿಗೆಯನ್ನು ಕೂಡ ಕಂಡು ಸುಮ್ಮನೆ ಅಲ್ಲ ಸಲ್ಲದ ಆರೋಪಗಳನ್ನು ಮಾಡಬಾರ್ದು. ಅದಕ್ಕಾಗಿ ಯಾವತ್ತೂ ಕೂಡ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಸ್ಥಾನ ಹಾಗೂ ಎಲ್ಲ ಜನಾಂಗದವರಿಗೂ ಕೂಡ ನಮ್ಮ ಮಾನ್ಯ ಶಾಸಕರು ಕೊಟ್ಟಿದ್ದಾರೆ. ಅದಕ್ಕೆ ಸುಮ್ಮನೆ ಆಪಾದನೆ ಮಾಡಬಾರ್ದು ಅಂತ ಹೇಳಿ ಅಫಜಲ್ಪುರದಾಗ ಸುರುಗಿ ನಮ್ಮ ವಾರ್ಡ್ದಾಗ 45 ಲಕ್ಷ ರೂಪಾಯಿದ ಕೆಲಸ ಹಾಕ್ಯಾರ ಎಂ.ಆರ್. ಪಾಟೀಲ್.
ಅರುಣ್ ಪಾಟೀಲ್ ಹಿರಿಯ ಮಸೂತಿದು 15 ಲಕ್ಷ ರೂಪಾಯಿದ ಮಸೂತಿ ಕಟ್ಟಿದ್ರು. ನಮ್ಮ ಮುಸ್ಲಿಮ್ ವಾರ್ಡ್ದಾಗ ಭಾಳ ಕೆಲಸ ಮಾಡ್ಯಾರು. ಉಸ್ಮಾನೆ ಏರಿಯಾ ಆಯಿತು, ಮಹಾಲ್ತಾನ್ ರೋಡ್ ಹಾಕ್ಯಾರ, ಒಟ್ಟು ಹಾಕ್ಯಾರ. ಎಮ್ಮ ಪಾಟೀಲ್ 86-87 ವಯಸ್ಸಾಗ್ಯದ. ಎಮ್ಮ ಪಾಟೀಲ್ ಅವ್ರ ಮಗ ನೋಡಿ ಯಾರು ಎಮ್ ಎಲ್ ಎ ಮಕ್ಕಳು ನೋಡಲ್ಲ. ಎಮ್ ಎಲ್ ಎ ಮಗ ಅರುಣ್ ಪಾಟೀಲ್ ಮಾಡವನೇ ಕೆಲಸ. ಅಪ್ಪ ವಯಸ್ಸಾಗ್ಯದ, ನೀವು ಹೋಗಬೇಡ, ನಾವು ಬರ್ತೀನಿ ಅಂತಾರೆ ಅವರು. ಅರುಣ್ ಪಾಟೀಲ್ ಭಾಳ ಕೆಲಸ ಮಾಡ್ಯಾರ ಮುಸ್ಲಿಮ್ಗೆ. ನಮ್ಮ ಮತೀನ್ ಪಟೇಲ್ಗೆ ಜಡ್ಪಿಲಿ ಆಸೆ ತಂದರು, ಬಸರಿ ಗಿಡ ಎಸ್ ಸಿ ಮಂದಿಗೆ ತಂದರು, ಕೋಳಿ ಸಮಾಜದಾಗ ಪ್ರಕಾಶ್ಗೆ ತಂದರು. ಒಟ್ಟು 5 ಮಂದಿಗೆ ತಂದಾರೆ ಆರಿಸಿ. 2004ದಾಗ ಒಟ್ಟು ಕಾಸ್ಟ್ ಮಂದಿ ಟಾರ್ಚ್ ಹಾಕಂತವ್ರು ಅಂತಾರೆ ಎಮ್ ಐ ಪಾಟೀಲ್. 78ರದಾಗ ಅಫಜಲ್ಪುರ ತಾಲೂಕದಾಗ ಫಸ್ಟ್ MLA ಆದವರು ಅಂದರೆ ಎಮ್ ಐ ಪಾಟೀಲ್. ಭಾಳ ಕೆಲಸ ಮಾಡ್ಯಾರ ಎಮ್ ಐ ಪಾಟೀಲ್. ನಮ್ಮ ಚಿಟ್ಟು ಗಾಡಿ ಕಾರಣ್ಯಾಗ ಚಿಟ್ಟು ಗಾಡಿ ಹೋಗಿತ್ತು ನಮ್ಮ ಮಾಮ ಕೊತ್ತ ನಮ್ಮ ತಂಗಿ ಗಂಡಗ. ಹಂಗೆ ಎಮ್ ಐ ಪಾಟೀಲ್ ಬಲ್ಲಿ ಹೋದ. 12 ಮಂದಿ ಇದ್ದೀವಿ ಮುಸಲ್ರು, 6 ಮಂದಿ ಹೆಣ್ಮಕ್ಳು, 6 ಮಂದಿ ಗಂಡಸರು. ಒಂದು ಕೈಯಾಗ ಜಗ್ಗ ನೀರು ಹಿಡ್ದಾರ, ಒಂದು ಕೈಯಾಗ ಗಿಲಾಸ ನೀರು ಹಿಡಿದು ನೀರು ಕುಡಿದ್ರು ಮುಸಲ್ರಿಗೆ. ಏಪ್ಪ ನೀವು ಯಾಕೆ ಬಂದಿರಿ ಅಷ್ಟು ಅರ್ಜೆಂಟ್ ಅದು. ಹಂಗೆ ಬಸವೇಶ್ವರ ದವಾಖಾನೆಯಾಗ ಒಯ್ದು ನಮ್ಮ ಅಮ್ಮಾಗ ಪೂರ ಚಲೋ ಮಾಡಿದ್ರು. ಯಾರು ಮಾಡಿದ್ರು? ಎಮ್ ಐ ಪಾಟೀಲ್. ನಮ್ಮ ಖಬರದಾರ್ ಕಳೆದ್ರು, ಸ್ವಂತ ದರ್ಗಾ ಮಾಡಿದ್ರು. ಯಾರು ಮಾಡ್ಯಾರ? ಎಮ್ ಐ ಪಾಟೀಲ್. ನನಗೆ 68 ವಯಸ್ಸಾಗ್ಯದ. ಅವಾಗ ಹಿಡಿದು ಕೆಲಸ ಮಾಡ್ತಾರೆ ಎಮ್ ಐ ಪಾಟೀಲ್. ಎಮ್ ಐ ಪಾಟೀಲ್ ಅಷ್ಟು ಮನುಷ್ಯ ಯಾರು ಇದಿಲ್ಲ. ಇವಾಗ ರೋಡಿನ ಮೇಲೆ ಹೋಗಿ ನೋಡಿದ್ರೆ ಗಪ್ಪನ ಕಾರ್ ತಗ್ಬಿಡ್ತಾರೆ, ಮತ್ತರು ಗಿಲಾಸ್ ಸೇರಿಸ್ಕೊಂಡು ಹೋಗಿಬಿಡ್ತಾರೆ. ಒಂದು ಅಹಿಂದ ವರ್ಗಕ್ಕೆ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಒಂದು ಕೆಲವು ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಎಮ್ ಐ ಪಾಟೀಲರು ಒಳ್ಳೆಯವರಿದ್ದಾರೆ, ಅವ್ರ ಮಗ ಸರಿ ಇಲ್ಲ ಅಂತಕ್ಕಂಥದ್ದು. 2 ವಿಷಯಗಳ ಬಗ್ಗೆ 1 ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ ಚರ್ಚೆ ನಡೀತಾ ಇದೆ. ಇವತ್ತಿನ ದಿವಸ ನಾವು ಏನು ಕೆಲವು ಜನ ನಾಯಕರು ಅಹಿಂದ ವರ್ಗಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳಿದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕಂತ ಕೇಳಿದ್ರೆ, ಇವತ್ತು ಅಫಜಲ್ಪುರ ಮತಕ್ಷೇತ್ರದಲ್ಲಿ ಯಾರೇ ಸೆಕ್ಯುಲರ್ ಪಾರ್ಟಿ ಮತ್ತು ಅಹಿಂದ ಮತಗಳು ಭಾಳಷ್ಟು ನಿರ್ಣಾಯಕ ಪಾತ್ರ ವಹಿಸ್ಕೊಂಡು ಬಂದಿವೆ ಇಲ್ಲಿಯವರೆಗೆ ನಾವು ನೋಡಿದಾಗ. ಯಾಕಂದರೆ 2000ಕ್ಕಿಂತ ಮೊದಲು ಅಹಿಂದ ಮತಗಳು ಮಾಲಿಕೆ ಗುತ್ತೇದಾರ ಸಾಹೇಬರ ಜೊತೆಗಿದ್ದು, ಯಾವಾಗ 2004ರಲ್ಲಿ ಎಮ್ ಐ ಪಾಟೀಲ್ ಅವರು JDS ಪಕ್ಷದಿಂದ ಸ್ಪರ್ಧೆ ಮಾಡಿದರು. ದಿವಂಗತ ವಿಠ್ಠಲ್ ಹೆರೂರವರು ಮತ್ತು ಅನೇಕ ಮೈನಾರಿಟಿ ಮತ್ತು ದಲಿತ ಮುಖಂಡರು ಒಪ್ಪಿಕೊಂಡು 2004ರಲ್ಲಿ JDS ಎಮ್ ಐ ಪಾಟೀಲ್ ಪರವಾಗಿ ಸಪೋರ್ಟ್ ಮಾಡಿದ್ರು. ಆವಾಗ ಎಮ್ ಐ ಪಾಟೀಲರು 18,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಶಾಸಕರಾದರು. ಮತ್ತು ಆಮೇಲೆ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಅದಕ್ಕಾಗಿ ಎಮ್ ಐ ಪಾಟೀಲ್ ಅವರಿಗೆ ಪರಿಪೂರ್ಣವಾದಂಥ ಒಂದು ಮಾಹಿತಿ ಇದೆ. ಅದಕ್ಕಾಗಿ ಅವರು 2000 ನಂತರ ಏನು 3 ಬಾರಿ ಶಾಸಕರಾಗಿದ್ದಾರೆ. ಈ ಅವಧಿಯಲ್ಲಿ ಅವರು ಯಾವತ್ತೂ ಕೂಡ ಅಹಿಂದ ವರ್ಗವನ್ನು ಕಡೆಗಣನೆ ಮಾಡಿಲ್ಲ. ಪ್ರತಿಯೊಂದು ಅಹಿಂದ ವರ್ಗಕ್ಕೂ ಕೂಡ ಅವಕಾಶಗಳನ್ನು ಕೊಡ್ಕೊಂಡು ಬಂದಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಮತ್ತು ಬಿಡಿಸಿ ಹೇಳೋದು ಬೇಡ. ನಮ್ಮ ಮತಕ್ಷೇತ್ರದಲ್ಲಿ ಅಹಿಂದ ವರ್ಗಕ್ಕೆ ಅತಿ ಹೆಚ್ಚು ರಾಜಕೀಯ ಅವಕಾಶಗಳನ್ನು ಕೊಟ್ಟಿದ್ದು ಎಮ್ ಐ ಪಾಟೀಲ್ ಅವರು ಮಾತ್ರ. ಅನೇಕ ನಾಯಕರು ಕೊಟ್ಟಿದ್ದಾರೆ, ಆದರೆ ಎಮ್ ಐ ಪಾಟೀಲರಷ್ಟು ಕೊಟ್ಟಿಲ್ಲ. ಎಮ್ ಐ ಪಾಟೀಲರು ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಅವಕಾಶಗಳು ಬೇರೆಯವರು ಕೊಡಲಿಕ್ಕಾಗಿಲ್ಲ. ಆದ್ದರಿಂದಾಗಿ ಇವತ್ತು ಅಹಿಂದ ವರ್ಗಕ್ಕೆ ಎಮ್ ಐ ಪಾಟೀಲ್ ಅವರ ಒಂದು ಕೊಡುಗೆ ಇದೆ, ನಾವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು, ನಮ್ಮ ಮಕ್ಬೂಲ್ ಪಟೇಲ್ ಜಿ ಅವರು ಹೇಳಿದ್ದಾರೆ, ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಯಾಕಂದ್ರೆ ಯಾವುದೇ ಒಬ್ಬ ನಾಯಕ ಭಾಳ ವರ್ಷ ಸಾರ್ವಜನಿಕ ಜೀವನದಲ್ಲಿದ್ದು ಯಾವುದೇ ರಾಜಕೀಯ ಒಂದು ಅವಕಾಶಗಳು ಅವ್ರಿಗೆ ಸಿಗಲಿಲ್ಲ ಅಂದರೆ ಅವ್ರ ಬಗ್ಗೆ ನಮಗೆ ಗೌರವ ಇರ್ತದೆ. ಭಾಳ ವರ್ಷ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು. ಅವರು ಕೂಡ ಮೊನ್ನೆ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಅವಕಾಶ ಸಿಗಬೇಕಂತ ಹೇಳಿದರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಅವರು 2003ರಲ್ಲಿ ಕಾಂಗ್ರೆಸ್ ಪರವಾಗಿ ಅಥವಾ ಎಮ್ ಐ ಪಾಟೀಲ್ ಅವ್ರ ಪರವಾಗಿ ಅವರು ಪ್ರಚಾರ ಮಾಡಿದರು ಅಂತಂದ್ರೆ, ಇವತ್ತು ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಏನು ಅವಕಾಶ ಸಿಕ್ಕಿದೆಯಲ್ಲ, ಆ ಅವಕಾಶ ಮಕ್ಬೂಲ್ ಪಟೇಲ್ರಿಗೆ ಸಿಗ್ತಾಯಿದೆ. ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ನೀವು ಅವಕಾಶ ಕೊಡ್ರಿ ಅಂತ ಹೇಳ್ರಿ, ಅವರ ಒಂದು ವಯಸ್ಸಿಗೆ ಬೆಲೆ ಇರ್ತದೆ. ಅವರು ಒಬ್ಬರು ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಶಾಸಕರಿಗೆ ನೀವು ಅವಕಾಶ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಮಹತ್ವ, ಅಷ್ಟು ಆ ಒಂದು ವಯಸ್ಸಿಗೆ ಅಷ್ಟು ಮಹತ್ವ ಸಿಗೋದಿಲ್ಲ. ಆದರೆ ಅವರೇನು ಬಿಸ್ನೆಸ್ ಮ್ಯಾನ್ ಅಲ್ಲ, ಕಾಂಟ್ರಾಕ್ಟರ್ ಅಲ್ಲ, ಒಬ್ಬ ಒಳ್ಳೆ ಸೇವಕರು, ಅವರು ಸೋಷಿಯಲ್ ವರ್ಕರ್ ಅದಾರ. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಈ ಮಾತನ್ನು ನಾನು ಏನು ನಿರ್ಲಕ್ಷ್ಯ ಮಾಡೋದಿಲ್ಲ. ಆದರೆ ಅವರು ಬೇರೆಯವರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಅದು
ಅದು ಸಮಂಜಸ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ನಾಯಕರೇ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೇ ವೇದಿಕೆ ಮೇಲೆ ಎಂ.ಐ. ಪಾಟೀಲ್ ಕೂತಾಗ ನೀವು ಸರಿಗಿದ್ದರೆ ನಿಮ್ಮ ಮಗ ಸರಿಗಿಲ್ಲ ಅಂತಂದರೆ ಎಷ್ಟು ನೋವಾಗ್ಬೋದು ತಂದೆಗೆ. ಯಾಕೆ ಎಂ.ಐ. ಪಾಟೀಲರು ಅಷ್ಟು ಇದ್ರೂ ಕೂಡ ಅವರು ಒಂದು ಮಾತು ಹೇಳಿಲ್ಲ. ಯಾಕಂದ್ರೆ ಒಬ್ಬ ಸಂಭಾವಿತ ರಾಜಕಾರಣಿ ಅದ. ಮತ್ತೊಬ್ರು ಯಾರ್ಯಾರು ಎದ್ದು ಬಿಡ್ತಾರೆ, ಈಗ ಇಟ್ಕೋ ನಿಮ್ಮ ಪೆನ್ಷನ್ ಇಟ್ಕೋ ಅಂತೇಳಿ. ಎಂ.ಐ. ಪಾಟೀಲರು ಅಷ್ಟು ಹೇಳಿದ್ರು ಕೂಡ ಅವರು ಆ ವೇದಿಕೆ ಮೇಲೆ ಯಾರಿಗೂ ಕೂಡ ಒಂದು ಮಾತು ಕೂಡ ಹೇಳಿಲ್ಲ. ಇವತ್ತು ಯಾರು ಸರಿ ಇಲ್ಲ ಅನ್ನೋದು ಯಾರು ನಿರ್ಧಾರ ಮಾಡ್ತಾರೆ? ನಾನು ಹೇಳ್ತೀನಿ ಅಂತಲ್ಲ, ಪೊಲಿಟಿಕಲ್ ಸ್ಟ್ರಾಟಜಿ, ರಾಜಕೀಯ ತಂತ್ರಗಾರಿಕೆ ಇದು ಕೂಡ. ಅವ್ರ ಮಗ ಸರಿಯಿಲ್ಲ, ಅವರು ಒಳ್ಳೆಯವರಿದ್ದಾರೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ತಾಲೂಕಿನಲ್ಲಿ ಕೆಲವು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಸೈಡ್ ಮಾಡೋದಲ್ಲ. ಅರುಣಕುಮಾರ್ ಸರಿ ಅದಾರೋ ಅಥವಾ ಇಲ್ಲ ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡಿಸೈಡ್ ಮಾಡ್ತಾರೆ. ಈ ತಾಲೂಕಿನ ಕ್ಷೇತ್ರದ ಮತದಾರರು ಡಿಸೈಡ್ ಮಾಡ್ತಾರೆ. ಅದು ನಾವು ಅಥವಾ ನಮ್ಮ ಪಕ್ಷದಲ್ಲಿ ಕೆಲವೇ ಜನ ಮುಖಂಡರು ಅದು ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದೇ ಪಕ್ಷದಲ್ಲಿರೋದ್ರಿಂದ ಇನ್ನೂ 2 ವರ್ಷ ಇದೆ. 2 ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬ್ ಇರಲಾರ್ದೆ ನಾವು ತಾಲೂಕಿನ ಒಂದು ಅಭಿವೃದ್ಧಿ ಸಲುವಾಗಿ ಎಲ್ಲ ನಾಯಕರು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಪಕ್ಷದೊಳಗೆ ನಾವೆಲ್ಲರೂ ಕೂಡ ಸರ್ಕಾರ ಇದೆ. ಇವತ್ತು ತಾಲೂಕಿನ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ನಾ 2 ವರ್ಷದ MLA ಆಗೋದು, 2 ವರ್ಷದ ನಂತರ ಏನು ಬದಲಾವಣೆಗಳಾಗ್ತವ, ಅದು ಏನಾಗ್ತದೆ, ಹೀಗೆ 2 ವರ್ಷ ಇನ್ನೂ ಡೆವಲಪ್ಮೆಂಟ್ ಬಿಟ್ಟು ಹೀಗೆ ಇವತ್ತಿನ ದಿವಸ ಅರುಣಕುಮಾರ್ ಪಾಟೀಲ್ ಅವರು ಸರಿ ಇಲ್ಲ ಅಂತೇಳಿ ಹೇಳೋದು ಅದು ನಮಗೆ ಯಾಕೋ ಸಮಂಜಸ ಅನಿಸೋದಿಲ್ಲ. ಆ ರೀತಿ ನಮ್ಮ ಪಕ್ಷದ ನಾಯಕರು ಹೇಳ್ಬಾರ್ದಂಥ ಮುಖಾಂತರ ಒಂದು ಏನು ರಿಕ್ವೆಸ್ಟ್ ಮಾಡಿಕೊಂಡು, ಮತ್ತು ಅದು ಏನಾದರೂ ಅಂಥ ವ್ಯತ್ಯಾಸಗಳಿದ್ದರೆ ನಮ್ಮ ನಾಯಕರ ಜಿಲ್ಲೆಯಲ್ಲಿ ನಾಯಕರು ಪಕ್ಷದ ಒಳಗಡೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪಕ್ಷದ ಅಧ್ಯಕ್ಷರು. ಯಾವ ಪಕ್ಷದ ಆಂತರಿಕ ವಿಚಾರಗಳನ್ನು ಪಕ್ಷದ ನಾಯಕರ ಜೊತೆ ನಾವು ಹೊಂದಾಣಿಕೆಯಾಗಿ ಮಾತಾಡಬೇಕು. ನಾವು ಬಹಿರಂಗವಾಗಿ ಎಲ್ಲಿ ಬೇಕಲ್ಲಿ ಹೇಳಿದ್ರೆ ಸರಿಯಲ್ಲ. ಅದಕ್ಕೆ ಅದು ತಿಳ್ಕೊಂಡು ಮಾತಾಡ್ಬೇಕು. ಇವತ್ತು ಪಟೇಲ್ ಹೇಳೋದ್ರಿಂದ ಪಟೇಲ್ರಿಗೂ ಹಿರಿಯರವ್ರಿಗೆ ಗೊತ್ತದ. ಅವ್ರ ಪಕ್ಷಕ್ಕೆ ಇನ್ನೂ ಕೊಡುಗಿಲ್ಲ, ಅವರು ನಮ್ಮ ಪಾರ್ಟಿಗೆ ಏನೂ ಮಾಡಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಾಗಿಲ್ಲ ಇಲ್ಲ ಅಂತ ಹೇಳೋದು ಸರಿ ಅಂತಲ್ಲ. ಇಂದು ಜಾಯಿಂಟ್ ಇದ್ದು ಮಾಡಿರಿ, ನೀವು ಯಾರಿಗೆ ಹೇಳೋದು ಹೇಳ್ತೀರಿ ಮಾಡ್ತಾರೆ, ಅವಾಗ ಅವ್ರಿಗೆ ಗೊತ್ತಾಗ್ತದೆ. ಇನ್ನುಳಿದವ್ರು ಎಲ್ಲರೂ ಕೆಲವೊಬ್ರು ಯಾರು ನಮ್ಮಲ್ಲಿ ನಾಯಕರಿದ್ದವರು ಅವರು ವೈಯಕ್ತಿಕ ಹೇಳ್ಬೇಕು. ನಾಯಕರಿಗೆ ಪಕ್ಷದ ಚೌಕಟ್ಟಿನಲ್ಲಿ ಹೇಳಿದ್ರೆ ಎಲ್ಲ ಸರಿಪಡಿಸುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತಾರೆ ಅಂತೇಳಿ ನಾನು ಹೇಳಿ 2 ಮಾತುಗಳು. ಧನ್ಯವಾದಗಳು. ಧನ್ಯವಾದ. ಸಹೋದರ ಶ್ರೀ ಜೆ.ಎಂ. ಕೊರಗುವಟ್ ಅವರು ತಮ್ಮ ಅಸಹಾಯಕತೆ ಅನ್ಬೇಕೋ ಏನನ್ಬೇಕೋ ನನಗೆ ಗೊತ್ತಿಲ್ಲ. ಬಹಳ ಒಂದು ಶಾಸಕರು ಒಂದು 2 ಗಂಟೆ ತಡ ಆಗಿ ಕಾರ್ಯಕ್ರಮಕ್ಕೆ ಬಂದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಅತ್ತಿರೋದು, ಕಣ್ಣೀರು ಹಾಕಿರೋದು, ಅವರ ವೇದನೆಯನ್ನು ಸಾರ್ವಜನಿಕರ ಮುಂದೆ ಹೇಳ್ಕೊಂಡಿರೋದು ಅಷ್ಟೇನು ಸರಿ ಕಾಣಿಲ್ಲ. ಯಾಕಂದರೆ ಇದು ತಮ್ಮ ಗಮನಕ್ಕೂ ಬಂದದ. ಯಾಕಂದರೆ ಅವರು ಒಂದು ರಾಜ್ಯ ಮಟ್ಟದಲ್ಲಿ ನಾಯಕರಾಗಬೇಕು ಅಂಥೇಳಿ ಪಕ್ಷದಲ್ಲಿ ಗುರುತಿಸ್ಕೊಳ್ಳೋಕೆ ಬಂದವರು. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಬಹಳ ದೊಡ್ಡ ಪಕ್ಷ ಅದ, ಸಮುದ್ರ ಇದ್ದಂಗದ. ಎಲ್ಲರಿಗೂ ಇಲ್ಲಿ ಒಂದೇ ಸಲಕ್ಕ ಅವಕಾಶ ಸಿಗಕ್ಕೆ ಆಗಲ್ಲ. ಇರಲಿ, ಪರವಾಗಿಲ್ಲ. ಅವ್ರಿಗೂ ಆದರೂ ಕೂಡ ಅವ್ರ ಪಕ್ಷಕ್ಕೆ ಬಂದ 3-4 ವರ್ಷದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಹಿಂದುಳಿದ ವರ್ಗದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. ಆದರೆ ಇವತ್ತಿನ ದಿನ ಶಾಸಕರು ಒಂದು ಅರ್ಧ ಗಂಟೆ ಕಾರ್ಯಕ್ರಮಕ್ಕೂ ಬಂದಿಲ್ಲ, ತಡವಾಗಿ ಬಂದಾರ ಅನ್ನೋ ಕಾರಣಕ್ಕೆ ಅವರು ಕಣ್ಣೀರು ಹಾಕಿದ್ರು. ನಮಗದು ಸರಿ ಅನಿಸ್ಲಿಲ್ಲ. ಯಾಕಂತಂದರೆ ರಾಜಕಾರಣಿ ಆಗಕ್ಕೆ ಹೊರಟವರು, ಲೀಡರ್ ಆಗ್ಬೇಕಂತ ಹೊರಟವ್ರು ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಭಾಳ ಗಂಭೀರವಾಗಿರಬೇಕು. ಏನೇ ಬಂದಂದ್ರೂ ಕೂಡ ಎದೆ ಕುಂದಿದೆ ನಾವು ಗಟ್ಟಿಯಾಗಿರಬೇಕು. ಆ ಗಟ್ಟಿತನನ ಕಳ್ಕೊಂಡಾಗ ನಾವು ಸಾರ್ವಜನಿಕರ ಹತ್ರ ಹೋಗಿ ಏನು ಇದು ಮಾಡೋಕ್ಕೆ ಸಾಧ್ಯ? ಸರಿ ಆಯಿತು, ಅವತ್ತಿನ ದಿನ ಏನು ಅವ್ರು ಸಾಹೇಬರು ಬಂದಿಲ್ಲ ಅಂತಲ್ಲ, ಸಾಹೇಬರು ಬಂದಾರ, ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಾರ. 2 ಗಂಟೆ ಲೇಟ್ ಆಗ್ಯದ ಅಷ್ಟೇ. ಅರ್ಥ ಮಾಡ್ಕೋಬೇಕಾಗಿತ್ತು ಕೊರಗೋಣ್ಣವರು. ಯಾಕಂತಂದ್ರೆ ಈಗ ಹಿರಿಯರ ಅದಾರ. ಯಾವುದೇ ಒಂದು ಕಾರ್ಯಕ್ರಮ, ಮತಕ್ಷೇತ್ರದ ಶಾಸಕರಿರೋದು ಕಾರ್ಯಕ್ರಮ, ಈಗ ನಾವು 10 ಗಂಟೆ ಕಾರ್ಯಕ್ರಮ ಅದ ಅಂತಂದಾಗ ಅದರದ್ದು ಉದ್ಘಾಟನೆ 12 ಗಂಟೆ ಆಗ್ತದೆ. ಯಾವುದೇ ಕಾರ್ಯಕ್ರಮ ಇರಲಿ, ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ 10 ಗಂಟೆ ಕಾರ್ಯಕ್ರಮ ಟೈಮಿಂಗ್ ಕೊಟ್ಟಾಗ 12 ಗಂಟೆ ಆಗ್ತದೆ. 12 ಗಂಟೆ ಇದ್ದು 1 ಗಂಟೆ ಆಗ್ತದೆ. ಈಗ ನಮ್ಮಂಥವ್ರಿಗೆ ಯಾರಿಗೋ ಸ್ವಾಗತ ಮಾಡ್ಕೋರಿ ಅಂದಾಗ ಅವಾಗ ನಾವೇ 1 ಗಂಟೆ ಭಾಷಣ ಮಾಡಿರ್ತೀವಿ. ಏನು ಅರಿವಾರಲಿಂದ ಟೈಮ್ ಆಗಿರ್ತದ, ಹೆಚ್ಚು ಕಮ್ಮಿ 1-2 ಗಂಟೆ ಲೇಟ್ ಆಗದ ಶಾಸಕರಿಗೆ ಬರ್ಲಾಕ. ಅವಾಗ ಅವರು ಈ ರೀತಿ ಪಕ್ಷದ ಶಿಸ್ತಿಗೆ ಧಕ್ಕೆ ಬರೋ ಥರ ಅವರು ಈ ರೀತಿ ಮಾಡೋದು ನಮ್ಗೆ ಯಾಕೋ ಸರಿ ಕಾಣಿಸ್ಲಿಲ್ಲ. ಅವರು ಭಾಳ ಹಿರಿಯರ ಥರ ತಮ್ಮ ಘನತೆಗೆ ಆಗಲಿ,
ತಮ್ಮ ಘನತೆ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ಈ ರೀತಿ ಪಕ್ಷದ ಒಂದು ಇದನ್ನ ಆಂತರಿಕವಾಗಿ ಕುಂತು ಮಾತಾಡಬೇಕಾಗಿರೋ ಶಾಸಕರ ಜೊತೆ ಭಾಳ ಒಂದು ಇದರಿಂದ ಕುಂತು ಕೇಳ್ಬೋದಾಗಿತ್ತು. ಅವರು ನಿಮ್ಗೆ ಯಾಕೆ ಬರಲಿಲ್ಲ ಸರ್, ಯಾಕೆ ತಡ ಆಯಿತು ನಿಮ್ಗೆ ಹೆಂಗೆ ಬಂದ್ರಿ ಅಂತ. ಯಾಕಂದ್ರೆ ಹಿರಿಯರ್ ಅದಾರ, ಫಸ್ಟ್ ಆಫ್ ಆಲ್ ಓಡೋಡಿ ಬರೋಂಥ ಇದು ಅಲ್ಲ. ಅವ್ರ ಗಾಡಿ ಓಡೋದೇ 30-40 ಸ್ಪೀಡ್ನಾಗ ಓಡ್ತದ ಶಾಸಕರ ಗಾಡಿ. ಅವತ್ತಿನ ದಿನ 3-4 ಕಾರ್ಯಕ್ರಮ ಇದ್ದು ಪದೇ ಪದೇ ಎಲ್ಲದಕ್ಕೂ ಶಾಸಕರ ಸುಪುತ್ರರಾದಂಥ ಅರುಣ್ ಕುಮಾರ್ ಅವ್ರ ಬಗ್ಗೆ ನಾವು ಏನಂತ ಬ್ಲೇಮ್ ಮಾಡ್ಬೇಕು. ಅವತ್ತಿನ ದಿನ ಅರುಣ್ ಕುಮಾರ್ ಸರ್ ಅವರು ಗುಲ್ಬರ್ಗದಲ್ಲಿ ಇರಲೇ ಇಲ್ಲ. ಅವ್ರು ಆ್ಯಕ್ಚುಲಿ ಅವ್ರಿಗೆ 8 ದಿನಕ್ಕೂ ಬಾಗಲಕೋಟೆ ಚುನಾವಣೆ ಪ್ರಚಾರದಲ್ಲಿ ಅದಾರ. ಅವ್ರಿಗೆ ಗೊತ್ತೇ ಇಲ್ಲ ಶಾಸಕರು ಇಲ್ಲಿಗೆ ಬರ್ಲತ್ತಾರ, ಇಲ್ಲಿ ಹೋಲತ್ತಾರ ಅಂತ. ಇದು ನಮ್ಮ ಪಕ್ಷದ ಆಂತರಿಕ ವಿಷಯ, ಶಿಸ್ತಿನ ವಿಷಯ. ನಾವು ಬಹಿರಂಗವಾಗಿ ಇದನ್ನ ನಾವೆಲ್ಲೂ ಬಾಯ್ ಬಿಡೋದು ಸರಿಯಲ್ಲ. ನಾವು ಏನೇ ಇದ್ರೂ ಕೂಡ ನಮ್ಮ ಶಾಸಕರು ಹೆಂಗದಾರ ಅಂತಂದ್ರೆ ನಾವು ಯಾರೇ ಸಣ್ಣ ಮಕ್ಕಳು ಕೂಡ ಪಕ್ಷದ ಕಟ್ಟ ಕಡೆ ಕಾರ್ಯಕರ್ತರಾಗಲಿ ಕಟ್ಟ ಕಡೆ ನಾಗರಿಕರು ಹೋಗಿ ಕೂಡ ಪ್ರಶ್ನೆ ಮಾಡಿದ್ರು ಕೂಡ ಅವ್ರಿಗೆ ಸಮಯ ಕೊಟ್ಟು ಅವರ ಕುಶಲೋಪರಿಯನ್ನ ಅವರ ಕಷ್ಟ ಸುಖಗಳನ್ನ ಕೇಳುವಂತ ಒಂದು ಸೌಮ್ಯ ಸ್ವಭಾವದವ್ರು ನಮ್ಮ ಶಾಸಕರಿದ್ದಾರ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನು ಈಗ ಮೊದಲೆಲ್ಲ ಹೆಸರು ಹೇಳಿದ್ರು ಅಂಥವ್ರು ಕಾರ್ಯದರ್ಶಿ ಮೊನ್ನೆ ಮಕ್ಕುಲ್ ಪಟೇಲ್ ನಮ್ಮ ಸಮಾಜದ ಹಿರಿಯ ನಾಯಕರು ಅಲ್ಪಸಂಖ್ಯಾತರ ಮತ್ತು ದಲಿತರಿಗೆ ಅವಕಾಶ ಮಾಡಿಕೊಡ್ರಿ ಅಂತಂದರು. ಒಳ್ಳೆಯದು. ಇನ್ನು ಅವ್ರಿಗೆ ಇನ್ನೊಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಏನು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಭಾಳಷ್ಟು ಅವಕಾಶ ಮಾಡ್ಯಾರ. ಭಾಳ ಮಂದಿ ಬೆಳೆಸ್ಯಾರ. ಯಾಕೆ ಮತ್ತಿನ ಪಟೇಲ್ ಅವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ರು. ಯಾರು ಮಾಡಿದ್ರು? ಎಮ್ ಐ ಪಾಟೀಲ್ ಅವ್ರು ಮಾಡಿದ್ರು. ಮತ್ತು ಪಪ್ಪು ಪಟೇಲ್ KPCC ಮೆಂಬರ್ ಮಾಡಿದ್ರು. ಯಾರು ಮಾಡಿದ್ರು? ಎಮ್ ಐ ಪಾಟೀಲ್ ಅವ್ರು ಮಾಡಿದ್ರು. ಮತ್ತು ಮೊನ್ನೆ PLD ಬ್ಯಾಂಕ್ದಾಗ ಉಪಾಧ್ಯಕ್ಷ ಸರ್ವರ್ ಪಟೇಲ್ ಗೋಲ್ನಳ್ಳಿಯವರಿಗೂ ಮಾಡಿದ್ರು. ಮತ್ತು ನಮ್ಮ ಇವರಿಗೆ ನಾಮಿನೇಟ್ ಮೆಂಬರ್ ಮಾಡಿದ್ರು. ರೌಫ್ ಅಂಥೇಳಿ ಮೊನ್ನೆ ಅಧ್ಯಕ್ಷ ಮಾಡಿದಿರೋದು ಪುರಸಭೆಯದು. ಭಾಳಷ್ಟು ದಲಿತರು ಮತ್ತು ಅಲ್ಪಸಂಖ್ಯಾತ ಮಾಡಿ ಇದೇ ನಮ್ಮ ಸಿದ್ದು ಸಿರೀಸ್ಗಿರು ಸಣ್ಣ ಊರಿದ್ದರು ಕೂಡ ಅವರಿಗೆ ಮೆಂಬರ್ ಮಾಡಿ 5 ವರ್ಷ ಕೂಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅವಕಾಶ ಮಾಡಿಕೊಟ್ರು. ಯಾರು ಮಾಡಿಕೊಟ್ರು? ಎಮ್ ಐ ಪಾಟೀಲ್ ಮಾಡಿಕೊಟ್ರು. ಸುಮ್ಮನೆ ಮುಸಲ್ಮಾನ್ ಮಂದಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ. ಸುಮ್ಮನೆ ಇಂಥವೆಲ್ಲ ವಾತಾವರಣ ಎಬ್ಬಿಸ್ಬಾರ್ದು. ಮತ್ತು ಕೆಲವು ಮಂದಿ ಏನು ಹೇಳ್ತಾರೆ, ಎಲ್ಲ ಮನೆಯಾಗೆ ಅಪ್ಪ MLA, ಮಗ KKRTC ಚೇರ್ಮನ್, ಯಾಕೆ ಅವರು ಆಗ್ಯಾರಲ್ಲ, ಅವ್ರ ಮನೆಯಾಗ ಏನಾಗಿಲ್ಲ. ಎಮ್ ಐ ಪಾಟೀಲ್ ಅಂಥವ್ರೆಲ್ಲ ಸುಮ್ಮನೆ ಬಂದ ಮಾಡಿ. ಯಾಕೆ ಅವ್ರ ಮನ್ಯಾಗ ಇನ್ನೊಂದು DCC ಬ್ಯಾಂಕ್ ಡೈರೆಕ್ಟರ್ ಇದ್ದರು. ಎಲ್ಲರ ಮನ್ಯಾಗ ಆಗಬಾರ್ದು ಅಂತೇಳಿ ಎಲ್ಲರೂ ಅವಕಾಶ ಸಿಗ್ಬೇಕಂತೇಳಿ ಬಂದರವಾಡ ಅಣ್ಣವ್ರ ಪಾಟೀಲ್ ಅವ್ರು ಮೊಮ್ಮಗಾದ ಅಜಯ್ ಪಾಟೀಲ್ ಅವ್ರು ಮಾಡಿದ್ರು. ಸುಮ್ಮನೆ PLD ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು. DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರು. ನಿಮ್ಮ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ನಾನು ಮಾತನಾಡಿದ್ದೇನೆ. ಇನ್ನೊಮ್ಮೆ ತಾವು ಕೇಳಿದ ಹಾಗೆ ಪುನರಾವರ್ತನೆ ಮಾಡ್ತೇನೆ. ಮಾಲಿಕಯ್ಯ ಸಾಹೇಬರು ಕಳೆದ ಒಂದು 15 ದಿನಗಳ ಹಿಂದೆ ಅರುಣ್ ಕುಮಾರ್ ಪಾಟೀಲ್ ಸರ್ ಸರಿ ಇಲ್ಲ, ಅವರ ಶಾಸಕರು ಸರಿ ಇದ್ದಾರೆ, ಅವ್ರ ಮಗ ಸರಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಮಾಲಿಕೆ ಗುತ್ತಿದಾರ್ ಸಾಹೇಬರಿಗೆ 2008ರಿಂದ 2018ರವರೆಗೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅವರಿಗೆ ನಾನು ಭಾಳ ಗೌರವ ಕೊಡ್ತಕ್ಕಂಥ ಮನುಷ್ಯ. ಹಿಂದೆನೂ ಗೌರವ ಕೊಟ್ಟಿದ್ದೇನೆ, ಈಗಲೂ ಗೌರವ ಕೊಡ್ತಾ ಇದ್ದೇನೆ, ಮುಂದೆನೂ ನಾನು ಭಾಳ ಗೌರವದಿಂದ ಅವ್ರನ್ನ ಕಾಣ್ತೇನೆ. ಅದರಲ್ಲೇನು 2 ಮಾತಿಲ್ಲ. ಅವರೀಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಒಬ್ಬ ಹಿರಿಯ ಶಾಸಕರಾಗಿ ಈ ಕ್ಷೇತ್ರದಿಂದ 6 ಬಾರಿ ಪ್ರತಿನಿಧಿಸಿರ್ತಕ್ಕಂಥ ಒಬ್ಬ ಹಿರಿಯ ಶಾಸಕರು, ಹಿರಿಯ ರಾಜಕಾರಣಿ. ಈಗಾಗಲೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ, ಶಾಸಕರ ಪುತ್ರರ ವ್ಯತ್ಯಾಸಗಳಿದ್ರೆ, ಏನಾದರೂ ಅವರಿಂದ ತೊಂದರೆ ಆಗಿದ್ರೆ ಶಾಸಕರೊಟ್ಟಿಗೆ ಕೂತ್ಕೊಂಡು ಬಗೆಹರಿಸಿಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷದ ಅಧ್ಯಕ್ಷರು, ನಾವೆಲ್ಲ ಮುಖಂಡರು, ಪದಾಧಿಕಾರಿಗಳು ಏನಾದರೂ ಪಕ್ಷದಲ್ಲಿ ಸಮಸ್ಯೆಗಳಿದ್ರೆ, ನಮ್ಮಿಂದ ಏನಾದರೂ ತೊಂದರೆ ಆಗಿದ್ರೆ ನಮಗೆ ಕರೆದು ಮಾರ್ಗದರ್ಶನ ಮಾಡಿ, ನಮಗೆ ಬುದ್ಧಿವಾದ ಹೇಳಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಮಾರ್ಗದರ್ಶನ ಕೊಡಲಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.